ಇವಾಗ ನೆಕ್ಸ್ಟ್ ವ್ಲಾಗ್ ಯಾವ್ದು ಬರುತ್ತೆ ಗೊತ್ತಾ ನಾವು ಮುಂದೆ ನಂದಿಲ್ಸ್ಗೆ ಹೋಗ್ತಾ ಇದೀವಿ. ಬೇಕು ಅಂದ್ರೆ ಹೇಳಿ ಗೈಸ್, ಇದು ರೆಕಾರ್ಡ್ ಮಾಡ್ಕೊಂಡ್ ಬರ್ತೀನಿ. ನಮ್ಮಮ್ಮ ವಿಸ್ಕಿ ತಗೊಂಡು ಕೂತವ್ರೆ ಮಠ ಮಧ್ಯಾಹ್ನ ನೋಡ್ರಿ. ಅಲ್ಲಿ ವಿಸ್ಕಿ ಅಂತ ಇರುತ್ತೆ, ನಾನೇನೋ ವಿಸ್ಕಿ ಅಂದ್ರೆ ಏನೋ ವಿಸ್ಕ್ ತರ ಏನೋ. ಅಷ್ಟು ಇನ್ನೋಸೆಂಟ್ ಅಲ್ಲ ಅಮ್ಮ ನೀನು. ನಿಜವಾಗೂ ನಾನು ಅಯ್ಯೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ಅಮ್ಮನ ಕರ್ಕೊಂಡು ಇಂದಿರಾನಗರ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇಂದಿರಾನಗರಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಹೇಳ್ತಾ ನಮ್ಮ ಡೇನ ಇವತ್ತು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆಲ್ಸೋ ಗೈಸ್, ಇನ್ನೊಂದು ನಿಮ್ಗೇನೋ ತೋರಿಸ್ಬೇಕಿತ್ತು. ನಮ್ಮಮ್ಮ ಹತ್ರ ಇರೋ ಪರ್ಸ್ಗಳಲ್ಲೆಲ್ಲ ತೋರಿಸೋ ಇದೊಂದೇ ಗೈಸ್, ತುಂಬ ಚೆನ್ನಾಗಿ ಎಕ್ಸ್ಪೆನ್ಸಿವ್ ಪರ್ಸು ಅಂತ ಅಂದರೆ ಅದು ರುಚಿತಕ್ಕ ತಂದು ಕೊಟ್ಟಿದ್ದು. ಆ ಬ್ಯಾಗ್ನ ನೋಡಿದಾಗ ಎಲ್ಲ ಜ್ಞಾಪಿಸ್ಕೊತಾರೆ, ತಂದುಕೊಟ್ಟಿದ್ಲು ಹಂಗೆ ಹಿಂಗೆ ಅಂತ ಎಲ್ಲ. ಸೊ ಇವಾಗ ಅದನ್ನು ಹೇಳ್ತಾ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸ್ಟಾರ್ಟ್ ಆಯ್ತಾ ಗೈಸ್? ಯಾವಾಗಲೂ ಇಲ್ಲಿ ಕಾರ್ ನಿಲ್ಲಿಸ್ತೀನಿ, ಮೇಲ್ಗಡೆಯಿಂದ ತೊಳೆದ್ಬಿಟ್ಟು ಎಲ್ಲ ನೀರೆಲ್ಲ ಬೀಳುತ್ತೆ. ಬೆಳಗ್ಗೆ ಎವ್ರಿ ಡೇ ವಾಶ್ ಮಾಡೋಕ್ಕೆ ಬಂದಿರ್ತಾನಲ್ಲ, ವೇಸ್ಟು ಅವನಿಗೆ ದುಡ್ಡು. ಡೈಲಿ ಹಂಗೆ. ನಮ್ಮ ಜನಕ್ಕೆ ಕಾಮನ್ ಸೆನ್ಸು ಒಂದು ಚೂರೂ ಇಲ್ಲ. ಕ್ಲೀನ್ ಮಾಡೋ ಬಿಳೆ ಬೀಳ್ತದ ಬಿಡ. ಸರಿ, ಇವಾಗ ಕಾವಿದ್ರೆ ನೀನೇ ಅಷ್ಟು ಮಾಡಿ. ಸರಿ, ಇವಾಗ ಏನು ಮಾಡೋಕ್ಕಾಗಲ್ಲ ಬಿಡು. ಇವಾಗ ಕಾವಿರುತ್ತೆ, ನೀನು ತಿಳುವಳಿಕೆ ಇದ್ದವಳು ಮೇಲ್ಗಡೆಯಿಂದ ಹಂಗೆ ಹಾಕ್ತೀಯ. ಇವಾಗ ಯಾರು ಹಾಕಿರೋ? ಇವಾಗ ಅಲ್ಲಿ ಹಾಕಿದ್ ನೀನು ನೋಡಿಲ್ಲ, ಮೇಲ್ಗಡೆಯಿಂದ ಆ ಹನಿ ಎಲ್ಲ ಕಾಣಿಸಿಲ್ಲ, ಇವಾಗ ಜಸ್ಟ್ ಬಿದ್ದಿದ್ದು. ಹೋಗ್ಲಿ ಬಿಡು, ಏನು ಮಾಡೋಕ್ಕತ್ತದೆ, ಬಾ ಟೈಮ್ ಆಯ್ತು. ಗೈಸ್, ನಮ್ಮಮ್ಮ ಎಂಥ ಇದು ಅಂದರೆ, ಅವ್ರದ್ದೇನಾದ ವಿಷಯ ಇದ್ರೆ ಬೇರೆ, ಅದೇ ಅವ್ರಿಗೇನಾದ್ರು ಅಥವಾ ಅವ್ರ ವಸ್ತುಗೆ ಏನಾದ್ರು ಮಾಡಿದ್ರೆ ಅವಾಗ ಫುಲ್ ಕತೆ ಬೇರೆ. ಅದೇ ಇವಾಗ ನಂಗೇನಾದ್ರು ಬಿಡು ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ. ಬನ್ನಿ ಹೋಗೋಣ ಗೈಸ್. ಬೆಂಗಳೂರಲ್ಲಿ ಬೇಸಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಎಷ್ಟು ಬಿಸಿಲು ಹೊಡಿತಿದೆ ಅಂದರೆ ನನಗೆ ಯಪ್ಪ, ಒಂಥರ ಜಾಸ್ತಿ ಬ್ರೈಟ್ನೆಸ್ಗೆ ಕಣ್ಣು ಹಿಂಗಾಗ್ತಾ ಇದೆ. ಆ ರೋಡೆಲ್ಲ ಹೆವಿ ಬ್ರೈಟ್ನೆಸ್ಗೆ. ಅದಕ್ಕೆ ಇಲ್ಲಿ ಹಂಗೆ ಎಳ್ನೀರು ಕುಡಿಯೋಣ ಅಂತ ನಿಲ್ಸಿದ್ವಿ ನಾನು ಮತ್ತು ನಮ್ಮಮ್ಮ. ನಾನು ಆವಾಗ ಎಳ್ನೀರು ಎವ್ರಿ ಡೇ ಕುಡಿತಿದ್ದೆ ಗೈಸ್, ಇವಾಗ ಫುಲ್ಲು ಬಿಟ್ಬಿಟ್ಟಿದ್ದೀನಿ. ಯಾವಾಗಲೂ ಒಂದೊಂದ್ಸತಿ ಕುಡಿಯೋಂಗಾಗಿದೆ. ಚೆನ್ನಾಗೈತೆ ಅಣ್ಣ, ಸ್ಟ್ರಾಂಗ್ಗೆ ಕೊಟ್ಬಿಡಿ. ಇಲ್ಲೇ ಇದೆ ನೋಡಿ. ಎಸ್, ಕೆಲವು ಸತಿ ರೋಡಲ್ಲಿ ವ್ಲಾಗ್ ಮಾಡ್ಬೇಕಾದ್ರೆ ಯಾವ ನನ್ನ ಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಭಯ ಆಗುತ್ತೆ. ರೋಡಿಗೆ ಹಿಂಗೆ ಫೋನ್ ಇಟ್ಕೊಳ್ಳೋಕ್ಕೆ ಭಯ ಆಗುತ್ತೆ ಗೈಸ್. ಚೆನ್ನಾಗಿದೆಯಮ್ಮ ವಾಚ್? ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ, ಸೂಟ್ ಆಗುತ್ತಲ್ಲ ನನಗೆ ಗೈಸ್. ನೋಡಿ, ಇದು ಇಲ್ಲ, ಕಟ್ ಮಾಡಿಸ್ದೆ. ಎಲ್ಲ ವಾಚು ದೊಡ್ಡದು ಕೊಡ್ತಾರೆ ಗೈಸ್. ನೋಡಿ, ನನ್ನ ಹೊಸ ವಾಚ್ ಅರ್ಮಾನಿ ಎಕ್ಸ್ಚೇಂಜ್ದು. ಇದು ಗಿಫ್ಟ್ ಬಂದಿದ್ದು, ಬಟ್ ನನ್ನ ಹತ್ರ ಸಿಲ್ವರ್ ಕಲರ್ ವಾಚ್ ಯಾವುದೂ ಇರಲಿಲ್ಲ ಗೈಸ್. ಗೋಲ್ಡ್ ಕಲರು ಎರಡಿದೆ, ಸಿಲ್ವರ್ದು ಯಾವುದೂ ಇಲ್ಲ ನನ್ನ ಹತ್ರ ಗೈಸ್. ನಮ್ಮಮ್ಮ ಇನ್ನೊಂದು ಯಾವ ಥರ ಅಂದರೆ, ನಾನೇನೋ ಮಾತಾಡ್ತಾ ಇರ್ತೀನಿ, ಏನೋ ಹೇಳಕ್ಕೆ ಬರ್ತಾರೆ, ಅದು ಹೇಳೋದು ಇಲ್ಲ ನೆಟ್ಟಿಗೆ. ಹಿಂಗೆ ಅದು ಹೇಳ್ಬೇಕಾದ್ರೆ ಹಿಂಗೆ ಸ್ಟಾರ್ಟಿಂಗ್ ಇರುತ್ತಲ್ಲ, ಅಮ್ಮ ಕ್ಯಾಮ್ರಾ ಮುಂದೆ ಏನಮ್ಮ ನಾಟಕ ಮಾಡ್ತೀಯ ನೀನು? ಮಾತಾಡ್ತಿರ್ತೀಯಲ್ಲ, ಮಧ್ಯೆ ಬಾಯ್ ಆಗ್ತೀಯ ಅಂತ ಹೇಳಲ್ಲ. ಅಲ್ಲ, ನೀನು ಹೇಳಂಗಿದ್ರೆ ಹೇಳ್ಬಿಡ್ಬೇಕು. ಹೇಳೋದು ಅದು ಹೇಳೋದು ಇಲ್ಲ, ಅಲ್ಲಿಗೆ ಸ್ಟಾಪ್. ಹಂಗೇನಿಲ್ಲ. ಇವಾಗ ಬೆಳಗ್ಗೆಯಿಂದಾನೆ 2 ಸತಿ ಆಯ್ತಾ? ಬೆಳಗ್ಗೆಯಿಂದಾನೆ 7 ಸತಿ ಆಯ್ತಾ? ನಾನೇ ನಿನಗೆ ಹೇಳಿದ್ದೀನಿ. ಮಾತಾಡ್ತಿರ್ತೀಯಲ್ಲ, ನಾನ್ ಮಧ್ಯೆ ಗೈಸ್, ನಮ್ಮಮ್ಮ ಸೀರಿಯಸ್ಗೆ ಆಫ್ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಗೊತ್ತಾ? ನಿಜ ಕ್ಯಾಮ್ರಾ ಇದ್ದಾಗೇನೆ ಅದೊಂಥರ ಕಾನ್ಶಿಯಸ್. ಹೆವಿ ಕ್ಯಾಮ್ರಾ ಇದ್ದಾಗೇನೆ ಅಷ್ಟು ಮಾತಾಡಲ್ಲ. ವಿತೌಟ್ ಕ್ಯಾಮ್ರಾ ಅವ್ರು ನಾರ್ಮಲಿ ಮಾತಾಡೋದನ್ನ ಏನಾದ್ರು ವ್ಲಾಗ್ ಎಲ್ಲ ಮಾಡಿಬಿಟ್ರೆ ಎಲ್ಲ ಸಕ್ಕತ್ತಾಗಿ ಹೋಗ್ಬಿಡುತ್ತೆ ವ್ಯೂಸ್ ಎಲ್ಲ. ಆ್ಯಂಡ್ ಆಲ್ಸೋ ಏನೋ ಹೇಳ್ಬೇಕು ಅಂತಿದ್ದಲ್ಲಮ್ಮ, ಎಷ್ಟೊಂದು ಜನ ಕಾಮೆಂಟ್ ಮಾಡಿದ್ರು ಅದು ಇದು ಅಂತೆಲ್ಲ. ಎಷ್ಟೊಂದು ಜನ ನಾನು ಸುಮ್ಮನೆ ಹಿಂಗೆ ಸಿಂಪಲ್ ಆಗಿ ಮಾಡಿದ್ನಲ್ಲ. ಕ್ಯಾಮ್ರಾಗೆ ಹೇಳು, ಆಡಿಯನ್ಸ್ ಕೇಳು, ಪರವಾಗಿಲ್ಲ. ನೀನೇ ವ್ಲಾಗ್ ಮಾಡು. ಹಾಯ್ ಗೈಸ್, ನಾನು ಸಿಂಪಲ್ ಆಗಿ ಒಂದು ವ್ಲಾಗ್ ಮಾಡಿದ್ದೆ. ಕಾಮನ್ನಾಗಿ ಮನೇಲಿ ಏನು ತೋರಿಸಿಲ್ಲ, ಬರೀ ಕಾಫಿ ಮಾಡೋದು ಅದು ಇದು. ಅದಕ್ಕೇನೆ ನೀವು ಎಷ್ಟೊಂದು ಅಪ್ರಿಷಿಯೇಟ್ ಮಾಡಿದ್ದೀರಾ, ನಿಮಗೆಲ್ಲ ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ. ನೋಡೋಣ ಮುಂದೆ ನಂದೇನೋ ಆಫ್ ಆಗ್ತಾನೆ ಹಂಗೋ ಗೊತ್ತಿಲ್ಲ. ನಿಮ್ಮ ಆಂಟಿಗಳು ಬೇಡ ಅಂತಾನೆ, ನೋಡೋಣ, ಟ್ರೈ ಮಾಡ್ತೀನಿ ಅವನೇನಾದರೂ ಹಾಕಿದ್ರೆ. ಗೈಸ್, ಇನ್ನೊಂದು ಇವಾಗ ನೆಕ್ಸ್ಟ್ ವ್ಲಾಗ್ ಯಾವ್ದು ಬರುತ್ತೆ ಗೊತ್ತಾ? ನಾವು ಮುಂದೆ
ನಂದಿ ಹಿಲ್ಸ್ಗೆ ಹೋಗ್ತಾ ಇದೀವಿ. ಬೇಕು ಅಂದ್ರೆ ಹೇಳಿ ಗೈಸ್, ಇದು ರೆಕಾರ್ಡ್ ಮಾಡ್ಕೊಂಡ್ ಬರ್ತೀನಿ, ಶೂಟ್ ಮಾಡ್ಕೊಂಡ್ ಬರ್ತೀನಿ. ನಮ್ಮಮ್ಮ ಮತ್ತೆ ಅವ್ರ ಫ್ರೆಂಡ್ಸು ನಂದಿ ಹಿಲ್ಸ್ಗೆ ಹೋಗ್ತಾ ಇದಾರಂತೆ. ಸೊ ಅದ್ರದ್ದು ವ್ಲಾಗ್ ಮಾಡ್ಕೊಂಡ್ ಬರ್ತೀನಿ. ಅದು ನೀನ್ ಹೆಂಗ್ ಕೇಳಿದ್, ನಾನು ಹೆಂಗ್ ಕನ್ವಿನ್ಸ್ ಮಾಡಿದೆ ಅದನ್ನ ಹೇಳು. ನಾನು ಇನ್ನೂ ಕನ್ವಿನ್ಸ್ ಆಗಿಲ್ಲ. ಹೆಂಗ್ ಬಂದು ಕೇಳಿದೆ, ಗೈಸ್ ಬಂದ್ಬಿಟ್ಟು ಏನು ಗೊತ್ತಾ, ಅಪ್ಪಿ 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 ಪ್ಲೀಸ್ ನಾನು ನಂದಿ ಹಿಲ್ಸು, ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದೀನಿ, ವ್ಲಾಗ್ ಮಾಡ್ಕೊಂಡ್ ಬರ್ತೀನಿ, ಹಾಕು ಅಂದು. ನಾನಿಲ್ಲ ಹೋಗಮ್ಮ, ಹಾಕಲ್ಲ, ನಾನು ಅದೆಲ್ಲ ಹಾಕಲ್ಲ ಅಂದೆ. ಅದಕ್ಕೆ ಪ್ಲೀಸ್ ಅಪ್ಪಿ ಹೆಂಗೋ ಹಾಕೋ, ಏನೋ ಒಂದಿಷ್ಟು ಮಾಡ್ಕೊಂಬರ್ತೀನಿ. ನಂದಿ ಹಿಲ್ಸ್ದು ಏನಾದ್ರೂ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಮಾಡ್ಕೊಂಬರ್ತೀನಿ. ಬೇಡ ನೋಡಲ್ಲ ಅಂದ್ರೆ ಮಾಡಲ್ಲ. ಬೇಡ ನೋಡಲ್ಲ ಅಂದ್ರೆ ಆಮೇಲೆ ಅಲ್ಲ, ಅವ್ರು ಏನಾದ್ರು ಇಷ್ಟಪಡ್ತೀವಿ ಅಂದ್ರೆ ಮಾಡೋಣ, ಇಲ್ಲ ಅಂದ್ರೆ ಬೇಡ. ಬೇಕು ಅಂದವ್ರು ಬೇಕಾದ್ರೆ ಕಮೆಂಟ್ ಮಾಡಿ ಮಾಡ್ಕೊಂಬರ್ತೀನಿ. ನಮ್ಮಮ್ಮ ಒಟ್ಟಿನಲ್ಲಿ ಅವರ ಸ್ಕೂಲ್ ಫ್ರೆಂಡ್ಸ್ನ ಎಷ್ಟೊಂದು ದಿವಸ ಆದ್ಮೇಲೆ ಮೀಟ್ ಮಾಡ್ತಿದಾರಂತೆ. ನೋಡೋಣ ಏನು ಮಾಡ್ಕೊಂಡ್ ಬರ್ತಾರೋ ಏನೋ ಅವ್ರ ಜೊತೆ. ಆಗ್ತೀಯಾ? ಇನ್ನೊಂದು ನಾನು ಇನ್ನೂ ಕನ್ವಿನ್ಸ್ ಆಗಿಲ್ಲ, ನೋಡೋಣ. ನೀನ್ ಮಾಡ್ಕೊಂಬಾ. ಆಗ್ತೀಯ ಅಂದ್ರೆ ಮಾಡ್ಕೊಂಬರ್ತೀನಿ ಸ್ವಲ್ಪ. ನೀನ್ ಮಾಡ್ಕೊಂಬಾ, ನೋಡೋಣ. ನಂಗೆ ಗೊತ್ತಿಲ್ಲ, ಏನು ಚೆನ್ನಾಗಿ ಬಂದ್ರೆ ಹಾಕ್ತೀನಿ, ಇಲ್ಲ ಅಂದ್ರೆ ಡಿಲೀಟ್ ದ ವಿಡಿಯೋ. ಇನ್ನ ನೀಟಾಗಿ ಮಾತಾಡಕ್ ಬರ್ಬೇಕಲ್ಲ. ಏನಿಲ್ಲ, ನೀನ್ ಮಾತಾಡೋಷ್ಟೇ ಮಾತಾಡು ಸಾಕು. ಗೈಸ್, ಸೊ ಇಂದಿರಾನಗರ್ಗೆ ಏನಕ್ಕೆ ಬರ್ತಿದೆ ಅಂದರೆ, ಸೊ ಇಲ್ಲಿ AMC ಕುಕ್ವೇರು ನಮ್ಮಮ್ಮ ಹೇಳ್ತಾ ಇರೋ ಲಾಸ್ಟ್, ನೀನು ಎಷ್ಟು ಇಯರ್ಸಿಂದ ಗೊತ್ತು ಅಂತ ನಿಂಗೆ ಹೇಳಿದ್ದು? ನನಗೊಂದು 20 ಇಯರ್ಸಿಂದ ಗೊತ್ತು. 20 ಇಯರ್ಸಿಂದ ಗೊತ್ತು ಈ ಥರದ್ದು ಒಂದಿದೆ ಕುಕ್ವೇರ್ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನಾನು ಹಂಗೆ ರಿಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಯಿತು ದ್ಯಾಟ್ ಅವ್ರದ್ದು ಮೆಟಲ್ ಗ್ರೇಡ್ ಏನೋ ಡಿಫ್ರೆಂಟ್ ಇದೆಯಂತೆ. ಆ್ಯಂಡ್ ತುಂಬ ಇನ್ಫಾರ್ಮೇಷನ್ಸ್ ಇದೆ. ಸೊ ನನಗೆ ಅದು ಏನಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇವತ್ತು ನಾವು AMC ಅವರ ಕಿಚನಲ್ಲಿದ್ದೀವಿ. ಇವತ್ತು ಕುಕ್ಕಿಂಗ್ ಮಾಡಿ ನಾವು ಆ ಮೆಟಲ್ ಬಗ್ಗೆ ತಿಳ್ಕೊಳ್ಳೋಣ, ಅವ್ರದ್ದು ಸ್ಪೆಷಾಲಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ತುಂಬ ಏನೇನೋ ಇದೆ. ಇಲ್ಲಿ ಮೇಲ್ಗಡೆ ಸೆನ್ಸರ್ ಇದೆ, ಅದು ಆ್ಯಪಿಂದ ಏನೋ ಕಂಟ್ರೋಲ್ ಮಾಡ್ಬೋದಂತೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಕುಕ್ವೇರ್ಸ್ ಇದೆ. ಸೊ ಪ್ರತಿಯೊಂದು ತಿಳ್ಕೊಂಡು ಇಲ್ಲೇ ಇವ್ರ ಜೊತೆನೇ ಎಕ್ಸ್ಪೀರಿಯನ್ಸ್ ಮಾಡಿ ನಾನು ಕಂಪ್ಲೀಟ್ ವಿಡಿಯೋ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್. ಗೈಸ್, ಕುಕ್ಕಿಂಗ್ನ ಆಯಿಲು ಮತ್ತು ವಾಟರ್ ಇಲ್ದಿರ ಕುಕ್ ಮಾಡೋದು ಕೇಳಿದ್ದೀರಾ? ನಾನು ಯಾವತ್ತೂ ಕೇಳಿರಲಿಲ್ಲ. ಆ್ಯಂಡ್ ರೀಸೆಂಟಾಗಿ ನಾನು ಫಿಟ್ನೆಸ್ ಬಗ್ಗೆ ತುಂಬ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದಟ್ ಡಿಸಿಪ್ಲೀನು, ಜಿಮ್ಮಿಗೆ ಹೋಗೋದು ಎಲ್ಲ ಪ್ರತಿಯೊಂದು ಸ್ಟಾರ್ಟ್ ಆಗಿದೆ. ಬಟ್ ಅದರಲ್ಲಿ ಅದ್ರ ಜೊತೆ ಆಯಿಲ್ ಎಷ್ಟು ಅವಾಯ್ಡ್ ಮಾಡಬೇಕು, ಇದೆಲ್ಲ ತುಂಬ ಪಾಯಿಂಟರ್ಸ್ ನಾನು ಮುಂಚೆ ಮಾತಾಡಿದ್ದೀನಿ. ಬಟ್ ಇವತ್ತು ಈ ಕುಕ್ವೇರಲ್ಲಿ ಆಯಿಲು ಮತ್ತು ವಾಟರ್ ಇಲ್ದಿರ ಕುಕ್ ಮಾಡೋದು ನಾನಿವತ್ತು ತಿಳ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಕೆಲವ್ದು ಹೇಳ್ತೀನಿ. ಮತ್ತು ಕೆಲವು ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ಈ ಕುಕ್ ಮಾಡಬೇಕಾದ್ರೆ ಪಾತ್ರೆಯಿಂದ ಚಿಕ್ಕ ಮೈಕ್ರೋ ಫೈಬರ್ಸು, ಪ್ಲಾಸ್ಟಿಕ್ಸ್ ಅದೆಲ್ಲ ಆಚೆ ಬರೋದು. ಬಟ್ ಈ ಕುಕ್ವೇರಲ್ಲಿ ಮೆಟಲ್ ಗ್ರೇಡು ತುಂಬ ಹೈ ಇರೋದ್ರಿಂದ ದೇ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ. ಅದಕ್ಕೆ ಅದೆಲ್ಲ ಅವಾಯ್ಡ್ ಆಗುತ್ತೆ. ಹೆಲ್ತ್ ಮೇಲೆ ತುಂಬ ಕಾನ್ಷಿಯಸ್ ಇರೋರು, ಫೋಕಸ್ ಮಾಡೋರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಈ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಐ ಹ್ಯಾವ್ 2 ಬ್ಯೂಟಿಫುಲ್ ಲೇಡೀಸ್. ಪ್ಲೀಸ್ ವೆಲ್ಕಮ್ ಮ್ಯಾಮ್. ಇಬ್ಬರಿದ್ದಾರೆ, ಇಬ್ಬರು ನಿಮ್ಮ ಇಂಟ್ರೊಡಕ್ಷನ್ ನೀವೇ ಕೊಟ್ಬಿಡಿ. ಹಾಯ್, ನನ್ನ ಹೆಸರು ಮಂಜುಳಾ ಅಂತ. ನಾನು ವರ್ಕ್ ಮಾಡ್ತಾ ಇದ್ದೀನಿ ಡಿವಿಷನಲ್ ಮ್ಯಾನೇಜರ್ ಆಗಿ. ನನ್ನ ಹೆಸರು ನಾಗರತ್ನ ಅಂತ, ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತು ಏನು ಕುಕ್ ಮಾಡೋಕೆ ಹೋಗ್ತಾ ಇದೀವಿ ಮತ್ತು ಏನು ಕುಕ್ ಮಾಡೋಣ ನೀವು ನನಗೆ ಕಲಿಸ್ಕೊಡ್ತಾ ಇದ್ದೀರಾ ಅದನ್ನ ಹೇಳಿ. ಸರ್, ನಮ್ಮ ಪ್ರಾಡಕ್ಟಲ್ಲಿ ನಾವು ತರಕಾರಿಗೆ ನೀರು ಇಲ್ದಿರನೇ ಬಾಯ್ಲ್ ಮಾಡಿ ತೋರಿಸ್ಬೋದು. ಕೇಳಿದ್ದೀರಾ? ನನಗೆ ಫಸ್ಟ್ ಅದೇ ಗೈಸ್, ನಿಜವಾಗ್ಲೂ ನಾನು ಅದೇ ಫಸ್ಟ್ ಯೋಚನೆ ಮಾಡಿದೆ. ನೀರು ಇಲ್ದಿರಾ ಮತ್ತು ಆಯಿಲ್ ಇಲ್ದಿರಾ ಏನೂ ಬೇಯಲ್ಲ. ಲಾಸ್ಟ್ ಅದು ನನಗೆ ಆ ಟಾಪಿಕ್ ಬಂದಿದೆ, ಏರ್ ಫೇರ್ ಮಾಡ್ಬೇಕಾದ್ರೆ ಆಗುತ್ತಾ ಅಂತ. ಆ್ಯಂಡ್ ಈ ಥರದ್ರಲ್ಲಿ ನನಗೆ ಸೀರಿಯಸ್ ಆಗಿ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗ್ತಿರೋದು. ನೀವೇ ಹೇಳ್ಕೊಡ್ಬೇಕು. ಎಸ್ ಸರ್, ಕಮ್ ಸರ್, ನಾನು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಆ್ಯಕ್ಚುಲಿ ಕ್ಯಾರೆಟು ಬೇಯಲ್ಲ ಅಂತ ಹೇಳ್ತಾರಲ್ವಾ, ಹಾರ್ಡ್ ಇರುತ್ತೆ ಅಂತಾರೆ. ಬಟ್ ನೋಡಿ, ನಮ್ಮ ಪ್ರಾಡಕ್ಟಲ್ಲಿ ನಾವು ನೀರು ಬರೀ ನಾವು ವೆಟ್ ಮಾಡಿದ್ದೀನಿ ಅಷ್ಟೇ. ಸರಿನಾ? ಕ್ಯಾರೆಟ್ ಹಾಕಿದ್ದೀನಿ, ಮುಲ್ಲಂಗಿ ಕೆಲವ್ರ ಮನೆಯಲ್ಲಿ ಸ್ಮೆಲ್ ಬರುತ್ತೆ ಅಂತ ಅವಾಯ್ಡ್ ಮಾಡ್ತಾರೆ. ಬಟ್ ನಮ್ಮ ಪ್ರಾಡಕ್ಟಲ್ಲಿ ಮುಲ್ಲಂಗಿ ಸಹಿತ ಹಾಕ್ತೀನಿ, ಮುಲ್ಲಂಗಿ ಸ್ಮೆಲ್ ಬರಲ್ಲ ಸರ್. ಆಮೇಲೆ ಆಲೂಗಡ್ಡೆ ಹಾಕ್ತೀನಿ, ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕುಕ್ ಮಾಡ್ಬೋದು ಸರ್. ಗೈಸ್, ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಏನಂದರೆ, ಈ ಕುಕ್ವೇರಲ್ಲಿ ತುಂಬ ಈವನ್ ಕುಕ್ ಆಗುತ್ತಂತೆ. ಬಿಕಾಸ್ ಇವ್ರ ಮೆಟಲ್ ಗ್ರೇಡ್ ಹೆಂಗಿದೆ ಅಂದರೆ, ಕಂಪ್ಲೀಟ್ ಹೀಟು ಇಡೀ ಮೆಟಲ್ಗೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿ ಆ್ಯಂಡ್ ಕಮ್ಮಿ ಯೂಸ್ ಆಗುತ್ತೆ. ಇವಾಗ ನಾವು ಗ್ಯಾಸ್ ಏನು ಯೂಸ್ ಮಾಡ್ತೀವಿ ಆ ಹೀಟು ಜಾಸ್ತಿ ಬೇಕಾಗಿಲ್ಲ, ತುಂಬ ಕಮ್ಮಿ ಆ್ಯಂಡ್ ಹೈಲಿ ಟೆಂಪ್ರೇಚರ್ ಕಂಟ್ರೋಲ್ಡ್. ಸೊ ಇಲ್ಲಿ ಡಿಸ್ಪ್ಲೇ ಇದೆ, ಒಳ್ಳೆ ಸ್ಮಾರ್ಟ್ ಕುಕ್ಕರ್ ಥರ ಇದೆ ಮ್ಯಾಮ್. ಗೈಸ್ ನೋಡಿ, ಇದು ಕಾಣಿಸ್ತಾ ಇದೆ ಡಿಸ್ಪ್ಲೇ. ಇದೆಲ್ಲ ನೋಡಿದ್ರೆ ಏನೋ ಒಳ್ಳೆ ಈ ಫ್ಯಾನ್ಸಿ, ಈ ಕೆಲವು ದೊಡ್ಡ ಯೂಟ್ಯೂಬ್ ವಿಡಿಯೋನಲ್ಲೆಲ್ಲ ನಾವು ಶ್ರೀಮಂತರ ಮನೆಯಲ್ಲೆಲ್ಲ ನೋಡ್ಬೇಕಾದ್ರೆ ಅನ್ಕೊಂತೀವಿ, ಹಿಂಗಿದೆ ಅಲ್ಲಿ ಫ್ಯಾನ್ಸಿ ಆಗಿದೆ, ಏನೋ ಡಿಸ್ಪ್ಲೇ ಎಲ್ಲ ಇದೆ ಅಂತ ಎಲ್ಲ. ಸೊ ನೋಡಿದ್ರೆ ಒಟ್ನಲ್ಲಿ ಹಂಗೆ ಅನ್ಸುತ್ತೆ. ಅದೂ ನನಗೆ ತುಂಬ ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಇದು ನಾವು ಸೆನ್ಸೋಥಮ್ ಅಂತ ಕರಿತೀವಿ.
ಸೆನ್ಸ್ ಆಗುತ್ತೆ ಇದಕ್ಕೆ. ವೆಜಿಟೇಬಲ್ಸ್ ಯಾವ ತರ ಬಾಯ್ಲ್ ಆಗುತ್ತೆ ಅಂದ್ರೆ ಇದು ಸೆನ್ಸ್ ಆಗುತ್ತೆ. ಇದು ವಿಸಿಯೋತಮ್ ಅಂತ. ವಿಸಿಯೋ ಅಂದ್ರೆ ನಾವು ಕಣ್ಣಲ್ಲಿ ನೋಡ್ತೀವಿ. ಸೊ ಕುಕ್ ಆಗಿದೆಯಲ್ಲ ಅಂತ ಚೆಕ್ ಮಾಡಿದಿರಾ ಬರೀ ಮೇಲೆ ಇಲ್ಲ ಸರ್, ಹೌದು, ಡಿಸ್ಪ್ಲೇನ ನೀವು ನೋಡ್ಬೋದು. ಮತ್ತೆ ಇನ್ನೂ ಒಂದು ಅದ್ಭುತ ಇದೆ ಸರ್ ನಮ್ಮಲ್ಲಿ, ಇದು ಆಡಿಯೋಥಮ್ ಅಂತ ನಾವು ಕರಿತೀವಿ. ಈ ಆಡಿಯೋಥಮ್ನ ನಾವು ಮೊಬೈಲಲ್ಲಿ ನಾವು ಆ್ಯಡ್ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ ನಾವು ಏನು ಕೊಡ್ತೀವೋ ಆ ಮೊಬೈಲಲ್ಲಿ ನೀವು ಸ್ಕ್ರೀನಲ್ಲಿ ಕಾಣಿಸುತ್ತೆ. ಆವಾಗ ನೀವು ಬಂದು ಸ್ವಿಚ್ ಆಫ್ ಮಾಡ್ಬೋದು ಫ್ಲೇಮ್ನ. ಸೊ ಎಲ್ಲ ಫೋನ್ಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ಕುಕ್ ಆಗಿದೆ ಎಲ್ಲ. ಹೌದು ಸರ್. ಟೆಕ್ನಾಲಜಿ ಯಾವ ತರ ಇನ್ಕ್ರೀಸ್ ಆಗಿದೆ ನೋಡಿ. ಫೋನಲ್ಲೇ ಟೆಂಪರೇಚರ್ ಕಂಟ್ರೋಲ್ ಮಾಡ್ಬೋದು, ಕುಕ್ ಆಗಿದೆಯಾ ಎಲ್ಲ ತಿಳ್ಕೊಬೋದು. ಬ್ಲೂಟೂತ್ ಕನೆಕ್ಟೆಡ್ ಇದೆ. ಹೌದು ಸರ್, ಬ್ಲೂಟೂತ್ ಕನೆಕ್ಟ್ ಇರುತ್ತೆ. ಗಾಟ್ ಇಟ್. ಹಾಗೆ ಸರ್ ಇದರಲ್ಲಿ ನಾವು ವೆಜಿಟೇಬಲ್ಸ್ ನ ಬಾಯ್ಲ್ ಮಾಡ್ತೀವಿ ಅಂತ ಸರ್ ಹೇಳಿದ್ರು. ಹಾಗೆ ಇನ್ನೊಂದು ಏನಂದ್ರೆ ಇವಾಗ ಎಲ್ಲರಿಗೂ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ಗೆಲ್ಲ ಜಿಮ್ ಕಾನ್ಸೆಪ್ಟ್ ಇರುತ್ತೆ. ಅವ್ರಿಗೆಲ್ಲಾನು ಎಗ್ ವಿತೌಟ್ ವಾಟರ್ ಬಾಯ್ಲ್ ಮಾಡೋದು, ಸ್ಟೀಮ್ ವೆಜಿಟೇಬಲ್ಸ್ ಬಾಯ್ಲ್ ಮಾಡೋದು. ಎಗ್ ವಿತೌಟ್ ವಾಟರ್ ಬಾಯ್ಲ್, ವಿತೌಟ್ ವಾಟರ್ ಅಂಡ್ ವಿತೌಟ್ ಸಾಲ್ಟ್ ಕೂಡ. ಗೈಸ್ ಎಗ್ ವಿತೌಟ್ ವಾಟರ್ ನಾನು ರೀಸೆಂಟಾಗಿ ಒಂದು ತೊಗೊಂಡೆ ಎಗ್ ಬಾಯ್ಲರು. ಅದರಲ್ಲಿ ನಾನು ನೀರು ಹಾಕ್ಬಿಟ್ಟು ಎಲೆಕ್ಟ್ರಾನಿಕ್ ಕಂಟ್ರೋಲ್ಡ್ ಅದು ನಾನು ಮಾಡಿದ್ದೀನಿ. ಅದು ನನ್ನ ಹತ್ರ ಆಲ್ರೆಡಿ ಒಂದಿದೆ. ಬಟ್ ಇದರಲ್ಲಿ ಎಗ್ ವಿತೌಟ್ ಹೌದು ಸರ್, ವಾಟರ್. ಯಾಕಂದ್ರೆ ನಾವು ಆಲೂಗಡ್ಡೆ, ಜೋಳ, ಗೆಣಸು, ಕಡಲೆಕಾಯಿ, ಮೊಟ್ಟೆ ಇದನ್ನೆಲ್ಲ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸಿ ನಾರ್ಮಲ್ ಕುಕ್ವೇರ್ ಅಲ್ಲಿ ನೀರನ್ನ ಚೆಲ್ಬಿಟ್ಟು ತಿಂತೀವಿ. ವಿಟಮಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ನಿಜ. ಆದ್ರೆ ಇದರಲ್ಲಿ ನಮ್ಗೆ ರಿಟೇನ್ ಆಗತ್ತೆ, ಯಾಕಂದ್ರೆ ನಾವು ನೀರೇ ಹಾಕಲ್ಲ. ಯಾಕಂದ್ರೆ ಇದೆಲ್ಲ ಸ್ಟೀಮ್ ಕುಕ್ಕಿಂಗ್. ನಾವು ತರಕಾರಿನ ವಾಶ್ ಮಾಡ್ತೀವಿಲ್ಲ, ಆ ಮಾಯ್ಶ್ಚರ್ ವಾಟರ್ ಅಲ್ಲೇ ಕುಕ್ ಆಗತ್ತೆ. ಮತ್ತೆ ನಾವು ಎಗ್ಗನ್ನ ಸಪ್ರೇಟ್ ಆಗಿ ಬಾಯ್ಲ್ ಮಾಡ್ಬೇಕಂತ ಇಲ್ಲ. ಈ ಕುಕ್ವೇರ್ ಅಲ್ಲೇ ನೀವು ಎಗ್ಗನ್ನ ವೆಜಿಟೇಬಲ್ಸ್ ಜೊತೆಲೇ ಇಡಬಹುದು. ಎಗ್ ಸ್ಮೆಲ್ ವೆಜಿಟೇಬಲ್ಸ್ಗೆ ಬರೋದಿಲ್ಲ. ಅದು ತುಂಬಾ ಫ್ಯಾನ್ಸಿ ಬೆಳಗ್ಗೆ ನೀವು ಒಂದ್ ಗ್ಲಾಸ್ ಹಾಲು, ಒಂದ್ ಮೊಟ್ಟೆ, ಈ ತರ ಸ್ಟೀಮ್ ವೆಜಿಟೇಬಲ್ಸ್ ತಗೊಂಡ್ರೆ ಇದೇ ನಿಮ್ ಟಿಫನ್, ನಿಮ್ ಡಯಟ್ ಕೂಡ ಆಗತ್ತೆ. ಇವಾಗ ಇದು ಕುಕ್ ಮಾಡಿ ನಂಗೆ ಟ್ರೈ ಮಾಡಕ್ ತುಂಬಾ ಕಾಯ್ತಾ ಇದೀನಿ ಮ್ಯಾಮ್. ಸ್ಟಾರ್ಟ್ ಮಾಡ್ಬಿಡೋಣ ಪಟ್ ಅಂತ. ಗೈಸ್ ನಾನು ಆಕ್ಚುಲಿ ಕ್ಯೂರಿಯಸ್ ಆಗಿದ್ದೀನಿ ಹೆಂಗಾಗುತ್ತೆ ಏನು ಅಂತ. ಬಿಕಾಸ್ ನಮ್ಮಮ್ಮ ಹೇಳೋದು ನಾನು ಕೇಳಿದ್ದೆ, ಹಿಂಗಿದೆ AMC ನಾನು ನೋಡಿದ್ದೀನೋ ಯೂಟ್ಯೂಬಲ್ಲಿ ಅಂತೆಲ್ಲ. ಬಟ್ ಇವತ್ತು ಲೆಟ್ಸ್ ಸಿ ಎಕ್ಸ್ಪೀರಿಯನ್ಸ್. ಮೊಬೈಲಲ್ಲಿ ನಾವಿದು ಆ್ಯಪ್ ಡೌನ್ಲೋಡ್ ಮಾಡಿದ್ದೇವೆ ಸರ್. ಗೈಸ್ ನೋಡಿ, ಫೋನಲ್ಲಿ ಡಿಸ್ಪ್ಲೇ ಈ ಥರ ತೋರಿಸ್ತಾ ಇದೆ. 5 minutes ಅವ್ರ ಟೈಮರ್ ಸೆಟ್ ಮಾಡಿರೋದು. ಸೊ ಪ್ರತಿಯೊಂದು ಫೋನಲ್ಲೇ ಗೊತ್ತಾಗಿ ಬ್ಲೂಟೂತ್ ಇಂದ ಕಂಟ್ರೋಲ್ ಆಗಿರುತ್ತೆ. ನಾವು ಇಲ್ಲೂ ಚೇಂಜ್ ಮಾಡ್ಕೊಬೋದು, ಟೈಮ್ ಜಾಸ್ತಿ ಕುಕ್ ಆಗಬೇಕಾ, ಕಮ್ಮಿ ಕುಕ್ ಆಗಬೇಕಾ. ಸೊ ಪ್ರತಿಯೊಂದು ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ ಈಸ್ ವೆರಿ ಯೂಸರ್ ಫ್ರೆಂಡ್ಲಿ. ನೋಡೋದಕ್ಕೆ ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಕಾಣಿಸ್ತಾ ಇದೆ. ಹೌದು ಸರ್. ಗೈಸ್ ಫಸ್ಟ್ ಟೈಮು ನಾನು ನಿಜ ಅನ್ಕೊಂಡಿರಲಿಲ್ಲ. ನಾನು ನಿಮಗಿಂತ ಒಂಚೂರು ಚಿಕ್ಕವನಾಗಿ ಟೆಕ್ನಾಲಜಿನ ನಿಮ್ಮ ಹತ್ರ ಹೇಳ್ಸ್ಕೊತಾ ಇದ್ದೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ಬಟ್ ನೈಸ್. ಇವಾಗ 5 ನಿಮಿಷ ವೆಯ್ಟ್ ಮಾಡಬೇಕಾ? ಎಸ್ ಸರ್, 5 ನಿಮಿಷ ಕಾಯೋಣ. ಓಕೆ ಸರ್. ಸರ್ ಈಗ ಏನು ಸೌಂಡ್ ಬರ್ತಿದೆ ಅಂದರೆ ಇದಕ್ಕೆ ಫ್ಲೇಮ್ ಜಾಸ್ತಿ ಆಗಿದೆ, ನನ್ನ ಒಂಚೂರು ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ. ಯಾವುದನ್ನ ಒಂದು ಬಟನ್ ಕಡಿಮೆ ಮಾಡಿದಾಗ ಅದು ಫ್ಲೇಮು ಕಡಿಮೆ ಆಗುತ್ತೆ. ಓ, ಸೊ ಫ್ಲೇಮ್ ಕಮ್ಮಿ ಮಾಡೋದಕ್ಕೂ ಒಂದು ಸೆನ್ಸರ್ ಇದೆ. ಹೌದು ಮ್ಯಾಮ್. ಓಕೆ ಗೈಸ್, ಅದೊಂದು ಸ್ಪೆಷಾಲಿಟಿ ಇವ್ರದ್ದು. 98 degrees. ಏನಕ್ಕೆ 98 degrees ಮ್ಯಾಕ್ಸಿಮಮ್? 100 degree ಸೆಲ್ಸಲ್ಲಿ ನಾವು ವೆಜಿಟೇಬಲ್ಸ್ ಏನೇ ಪ್ರಾಡಕ್ಟ್ಸ್ ಅದು ನಾವು 100 degree ಸೆಲ್ಸಲ್ಲಿ ಬಾಯ್ಲಿಂಗ್ ಕುಕ್ ಮಾಡಬೇಕು. ಓವರ್ ಹೀಟು ಆಗಲ್ಲ, ಓವರ್ ಇದು ಆಗಬಾರ್ದು ಸರ್. ಸೊ ಅದು ಬಾಯ್ಲಿಂಗ್ ಪಾಯಿಂಟ್ ಕ್ರಾಸ್ ಆಗಿದ್ದೀರಾ? ಎಕ್ಸಾಕ್ಟ್. ಹೌದು. ಗುಡ್ ಕಾನ್ಸೆಪ್ಟ್. ಗೈಸ್ ಇವಾಗ ವೆಜಿಟೇಬಲ್ಸ್ ಆಲ್ರೆಡಿ ಕುಕ್ ಆಗ್ತಾ ಇದೆ. ಸೊ ಇವಾಗ ನನಗೆ ಮೇಡಮ್ಮು ಇನ್ನೊಂದೇನೋ ಮಾಡಿಕೊಡ್ತೀನಿ ಅಡುಗೆ ಅಂತ ಹೇಳಿದ್ದೀರಾ, ಏನು? ಹೌದು ಸರ್, ಈಗ ಎಲ್ಲರಿಗೂ ವೆಜಿಟೇರಿಯನ್ಗೆ ವೆಜಿಟೇಬಲ್ಸ್ ಆಗುತ್ತೆ, ನಾನ್ ವೆಜಿಟೇರಿಯನ್ಗೆ ಒಂದು ಚಿಕನ್ ಡಿಶ್ನ ಮಾಡಿ ತೋರಿಸೋಣ ಅಂತ. ಅದೇ ಚಿಕನ್ ಅಂದ್ರೆ ನಾನ್ ವೆಜ್ ಅಂದ್ರೆ ಆಲ್ಮೋಸ್ಟ್ ಅದರಲ್ಲಿ ಫ್ಯಾಟ್ ಇರುತ್ತೆ ಆಲ್ರೆಡಿ. ನಿಜ. ಮತ್ತೆ ನಾವು ಆಯಿಲ್ ಹಾಕಿ, ಗೀ ಹಾಕಿ, ಮತ್ತೆ ಅದು ಡಬಲ್ ಆಗುತ್ತೆ ಕೊಲೆಸ್ಟ್ರಾಲ್. ನಾನು ವಿತೌಟ್ ಆಯಿಲ್ ಅಲ್ಲಿ ಹೇಗೆ ಚಿಕನ್ ಪೆಪ್ಪರ್ ಡ್ರೈ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಚಿಕನ್ ಅಂಟ್ಕೊಂಡಿರಾ ಕುಕ್ ಆಗುತ್ತೆ? ಆಗುತ್ತೆ ಸರ್. ನಮ್ಮನೇಲಿ ಇರೋದು ಎಲ್ಲ ಕುಕ್ವೇರನ್ನು ಚಿಕನ್ ಹಾಕಿದ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ನಾನು ನೀರು ಹಾಕಿ 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 ನಾನು ಒಟ್ಟಿನಲ್ಲಿ ತುಂಬ ಪರದಾಡಿದ್ದೀನಿ. ಸೊ ನೀವು ಚಿಕನ್ ಪೆಪ್ಪರ್ ಡ್ರೈ ನನಗೆ ವಿತೌಟ್ ಆಯಿಲು ಮಾಡಿಕೊಡ್ತೀರಾ? ಖಂಡಿತ ಸರ್. ಗೈಸ್ ಅದು ಹೆಂಗೆ ಕುಕ್ ಆಗುತ್ತೆ ನಾನು ನೋಡಬೇಕು. ನಾನು ನಿಮಗೆ ನೀಟಾಗಿ ಒಳಗಡೆ ಹೆಂಗೆ ಕುಕ್ ಆಗುತ್ತೆ ತೋರಿಸ್ತೀನಿ ಇನ್ ಡೆಪ್ತಾಗೆ. ಬಿಕಾಸ್ ನನಗೂ ಕ್ಯೂರಿಯಾಸಿಟಿ ಇದೆ. ಇವಾಗ ನೀವು ಇದು ವಿಡಿಯೋ ನೋಡ್ಬೇಕಾದ್ರೆ ನೀವು ಅನ್ಕೊತಿರ್ಬೋದು ಇಲ್ಲಿ ಹೋಗ್ಬಿಟ್ಟು ಏನೋ ಹಿಂಗೆ ವಿಡಿಯೋ ಮಾಡ್ತಿದ್ದಾನೆ ಅಂತ. ಬಟ್ ಆ್ಯಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಇದೆ. ನಂತರ ನಂಗೆ ಗೊತ್ತು ಎಷ್ಟೊಂದು ಜನ ವ್ಯೂವರ್ಸ್ ನಿಮಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇವತ್ತು ಕುಕ್ ಮಾಡಿ ನೋಡಿ ತಿಳ್ಕೊಳ್ಳೋಣ. ಸ್ಟಾರ್ಟ್ ಮಾಡೋಣ. ಖಂಡಿತ. ಈಗ ಪ್ರೀ ಹೀಟ್ ಮಾಡ್ತಾ ಇದ್ದೀವಿ. ನಾರ್ಮಲ್ ವೆಸಲಲ್ಲಿ ನಾವು ವೆಸಲ್ನ ಹೀಟ್ ಮಾಡಿಬಿಟ್ಟು ಕುಕ್ ಮಾಡ್ತೀವಲ್ವಾ, ನಾವು ಪ್ರೀ ಹೀಟ್ ಮಾಡ್ತಾ ಇದೀವಿ. ರೆಡ್ ಇಂಡಿಕೇಶನ್ ಇದೆಯಲ್ಲ, ಇಲ್ಲಿಗೆ ಬಂದಾಗ ಪ್ರೀ ಹೀಟ್ ಆಗುತ್ತೆ. ನೆಕ್ಸ್ಟ್ ನಾನು ಕುಕಿಂಗ್ ಪ್ರೊಸೆಸ್ ಓ, ಸೊ ಇದಿರೋದು ಮೇನ್ ಪ್ರೀ ಹೀಟಿಂಗ್ ಈಗ. ಓಕೆ, ಇದು ಪ್ರೀ ಹೀಟ್ ಸಿಂಬಲ್ ಇದೆ. ಪ್ರೀ ಹೀಟ್ ಆಗಿದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೈನಲಿ ಇವಾಗ ಇದು ಎಂಡ್ ಆಗಿದೆ. ಮೇಡಮ್ ಈಗ ನಾನು ಹೇಳಿದ್ನಲ್ಲ, ಆಡಿಯೋಥಮಲ್ಲಿ 0 ಬಂದಾಗ ನಾವು ಸ್ವಿಚ್ ಆಫ್ ಮಾಡ್ತೀವಿ ಫ್ಲೇಮ್ನ. ಈಗ ಕಂಪ್ಲೀಟೆಡ್ ಬಾಯ್ಲ್ ಆಗಿದೆ ವೆಜಿಟೇಬಲ್. ಇಲ್ಲೂ ನೋಡ್ಬೋದು ಸರ್ 98 ಬಂದಿದೆ. ಇಲ್ಲಿ ನೋಡಿ 0 ಬಂದಿದೆ. ನಾನು ಹೇಳ್ದಂಗೆ 5 minutes ಕುಕ್ಡ್. ಓಕೆನಾ?
ಓಪನ್ ಮಾಡ್ಲಾ? ಇಲ್ಲ ಬೇಡ ಸರ್, ಪ್ರೊಸೆಸ್ ನಡೀತಾ ಇರುತ್ತೆ. ಸೊ ಯಾವಾಗ ಓಪನ್ ಈ ರೆಡ್ ಮಾರ್ಕ್ ರೀಬ್ಯಾಕ್ ಬರುತ್ತೆ 80ಗೆ, ದೆನ್ ವಿ ಕ್ಯಾನ್ ಓಪನ್ ಇಟ್. ಓಪನ್ ಮಾಡೋದಕ್ಕೂ ಒಂದು ಹೌದು ಪ್ರೊಸೀಜರ್ ಇದೆ. ಸರ್, ಹೌದು ಸರ್. ಗೈಸ್ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಕುಕ್ಕಿಂಗ್ ಅಲ್ಲಿ ಇದೆ ಅಂತ ನನಗೆ ದೇವರಾಣೆ ಗೊತ್ತಿರಲಿಲ್ಲ. ಒಂದು ಪರ್ಫೆಕ್ಟ್ ಕುಕ್ ಆಗ್ಬೇಕಂದ್ರೆ 98 ಡಿಗ್ರಿ ಟಚ್ ಆಗಬೇಕು. ಅದಾದ್ಮೇಲೆ ಇದು ಲಿಡ್ ಓಪನ್ ಮಾಡಕ್ಕೆ 80 ಡಿಗ್ರಿ ಅಂತ. ನಾವೇನ್ ಮನೇಲಿ ಸುಮ್ಮನೆ ಹಿಂಗೆ ತೆಗ್ದು ಅದು ಬೆಂದಿದೆಯಾ ಇಲ್ಲ ಅಂತ, ಅದು ಇನ್ನೊಂದು ನಾನು ಅವಾಗಲೇ ನಮ್ಮ ಅಮ್ಮಗೆ ಹೇಳ್ತಿದ್ದೆ, ಬೆಂದಿದೆಯಾ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಮನೇಲಿ ಹಿಂಗೆ ತೆಗ್ಬಿಟ್ಟು ನೋಡ್ತೀವಿ, ಅದಾದ್ಮೇಲೆ ತಣ್ಣಗಾಗ್ಬಿಡುತ್ತೆ. ಹೌದು ಸರ್, ಬಟ್ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಈಗ 80ಗೆ ಬಂದಾಗ ನಾವು ಓಪನ್ ಮಾಡಿ ನೋಡಿದಾಗ ವೆಜಿಟೇಬಲ್ಸ್ ಆಲ್ರೆಡಿ ಇಸ್ ವೆರಿ ಫೈನ್ ಆಗಿ ಕುಕ್ ಆಗಿರುತ್ತೆ ಸರ್. ಗಾಟ್ ಇಟ್. ಓಕೆ ಸರ್. ನೋಡಿ ಸರ್, ಪ್ರೀ ಹೀಟ್ ಬಂದಿದೆ, ರೆಡ್ ಸಿಂಬಲ್ ಬಂದಿದೆ. ಈಗ ನಾನು ಸ್ಟಾರ್ಟ್ ಮಾಡ್ತೀನಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನಾವು ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಬೋದು ವೆಸಲ್ನ. ಓ, ಅಲ್ಲಿ ಇಲ್ಲಿ ನಾವು ಕೆಳಗಡೆ ಇಟ್ಕೋತೀವಲ್ವಾ, ಈ ಥರ ಇಟ್ಕೋಬೋದು. ಈಗ ನಾನು ಚಿಕನ್ನ ಹಾಕ್ತಾ ಇದ್ದೀನಿ ಸರ್. ನೀವಾಗಲೇ ಕೇಳಿದ್ರೆ ಅಂಟ್ಕೊಳ್ಳೋದಿಲ್ವಾ ಅಂತ, ನಾನು ಅದನ್ನು ತೋರಿಸೋದಕ್ಕೆ ಹಾಕ್ತಾ ಇದ್ದೀನಿ. ನನಗದು ಜೆನ್ಯೂನ್ ಡೌಟ್ ಇದೆ ಇವಾಗ. ಕ್ಲೋಸ್ ಮಾಡ್ತೀನಿ. ರೆಗ್ಯುಲರ್ ಆಗಿ ನಾವು ಸ್ಪ್ಯಾಚುಲಾ ತಗೊಂಡು ಹೀಗೆ ಫ್ರೈ ಮಾಡ್ತಾ ಇರ್ತೀವಿ, ಅಂದ್ರೆ ನೀರು ಡ್ರೈ ಆಗಬೇಕು ಕರೆಕ್ಟ್, ಅಂತ. ನಿಜ. ಅವಾಗ ಎಲ್ಲ ನಾನು ಇವಾಗ ಓಪನ್ ಮಾಡಿ ತೋರಿಸ್ತೀನಿ 1-2 ಮಿನಿಟ್ಸ್ ಯಾವ ಥರ ಕುಕ್ ಆಗಿದೆ ಅಂತ, ಮತ್ತೆ ಯಾವ ಥರ ಡ್ರೈ ಆಗಿದೆ ಅಂತ. ಬಂದಿದೆ ನೋಡಿ 98ಗೆ. ನಾನೀಗ ನೋಡಿ ಸರ್, ಲಾಸ್ಟ್ ಬಂದಿದೆ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಓ, ಆ ಚಿಕನ್ ಕಲರ್ ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಕನ್ಸಿಸ್ಟೆನ್ಸಿ ನೋಡಿ ಯಾವ ತರ. ಗೈಸ್ ಈ ವಿಡಿಯೋ ಕಟ್ ಕೂಡ ಆಗಿಲ್ಲ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಗೊತ್ತಾ, ಅದು ನೀರು ಬಿಟ್ಕೊಂಡಿರೋದು ಇದು ಮಾಡಿ. ಗೈಸ್ ಸಕಲಾಗಿದೆ ಗೈಸ್. ಆಲ್ರೆಡಿ ಏನೋ ನಾವೇ ನೀರು ಹಾಕಿ ನೀಟಾಗಿ ಮಾಡಿರೋ ಥರ ಕಣ್ಣಿಗೆ ನನಗೆ ನಂಬಕ್ಕಾಗ್ತಿಲ್ಲ, ಬಟ್ ಚೆನ್ನಾಗಾಗಿದೆ. ನೋಡೋಣ ಎಂಟೈರ್ ಡಿಶ್ ಲಾಸ್ಟಿಗೆ ಹೆಂಗೆ ಬರುತ್ತೆ, ನಾನು ಕಾಯ್ತಾ ಇದ್ದೀನಿ. ಖಂಡಿತ ಸರ್. ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ. ಪ್ರೀ ಹೀಟ್ ಮಾಡಿದ್ರಲ್ಲ, ಆ ಹೀಟಲ್ಲೇ ಅರ್ಧ ಕುಕ್ ಆಗಿಬಿಟ್ಟಿರುತ್ತೆ ಚಿಕನ್. ಒಟ್ಟಿನಲ್ಲಿ ಅದೇ ನನ್ಗನ್ಸ್ದಂಗೆ ನಾರ್ಮಲಿ ನಾವು ಏನು ಕುಕ್ ಮಾಡ್ತೀವಿ ಇದರಲ್ಲಿ ಕುಕ್ ಮಾಡೋದಕ್ಕೆ ಡ್ಯೂರೇಷನ್ ಟೈಮ್ ಕಮ್ಮಿ ಹಿಡಿಯುತ್ತೆ ಅನ್ಸುತ್ತಲ್ಲ. ಇದು ಈಸಿ ಕುಕಿಂಗ್ ಸರ್, ಈಸಿ ಮೆಥಡ್. ತುಂಬಾ ಬೇಗ. ಈಗಿನ ಜನರೇಷನ್ ಅವರು ಫಾಸ್ಟ್ ಆಗಿ ಕುಕ್ ಆಗಬೇಕು, ಅಡುಗೆ ಇವಾಗ ಟೈಮ್ ಯಾವಾಗ ಇರಲ್ಲ ಅಷ್ಟೊಂದು. ಅದೊಂದು ಲೇಡೀಸ್ ಕೂಡ ಇಷ್ಟ ಪಡಲ್ಲ ಈಗ. ಅರ್ಧ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂತಾನೆ ಆಚೆ ತಿನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಸರ್, ಇದ್ರಲ್ಲಿ ಮಾಡೋದೇ ಗೊತ್ತಾಗೋದಿಲ್ಲ ಸರ್. ಇಂಗ್ರೀಡಿಯೆಂಟ್ಸ್ ಇದ್ರೆ 5-10 ಮಿನಿಟ್ಸ್ ಅಲ್ಲಿ ಕುಕ್ ಆಗುತ್ತೆ. ಆಲ್ರೆಡಿ ನೋಡಕ್ಕೆ ಯಮ್ಮಿಯಾಗಿ ಕಾಣಿಸ್ತಾ ಇದೆ ಗೈಸ್. ನೋಡೋಣ ಲಾಸ್ಟಿಗೆ ಟೇಸ್ಟ್ ಹೆಂಗಿರುತ್ತೆ, ಕಾಯ್ತಾ ಇದ್ದೀನಿ. 98 ಬಂದಿದೆ, ಮತ್ತೆ ಫ್ರೈ ಆಗ್ತಾ ಇದೆ. ಕಲರ್ ನೋಡಿ ಸರ್ ಹೇಗಿದೆ. ಗೈಸ್ ಏನಾದ್ರು ನಾನ್ ವೆಜ್ ಅದು ಇದು ಅಥವಾ ರೆಗ್ಯುಲರ್ ಡಯಟ್ಗೆಲ್ಲ ಏನಾದ್ರು ಕುಕ್ ಮಾಡ್ಕೊಡಂಗಿದ್ರೆ ಸೀರಿಯಸ್ಸಾಗಿ 10-15 ಮಿನಿಟ್ಸ್ ಸ್ಪೇರ್ ಮಾಡಿದ್ರೆ ಕುಕ್ಕೇ ಆಗಿಬಿಡುತ್ತೆ ಗೈಸ್. ಇದು ಸ್ಟಾರ್ಟ್ ಮಾಡಿ ನಾನು ಜೆನ್ಯೂನ್ ಟೈಮ್ ಚೆಕ್ ಮಾಡ್ತಿದ್ದೆ, ಒಂದು 4-5 ಮಿನಿಟ್ಸ್ 4 ಮಿನಿಟ್ಸ್ ಆಗಿದೆ ಗೈಸ್. 5 ನಿಮಿಷನೂ ಕಂಪ್ಲೀಟ್ ಆಗಿಲ್ಲ. ನೋಡಕ್ಕೆ ಸಕಲಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇಗ ಆಗ್ತಾ ಇದೆ. ಇಷ್ಟು ಬೇಗ ರೆಸ್ಟೋರೆಂಟಲ್ಲಿ ಬರೋ ಥರ ಟೇಸ್ಟ್ ಬರುತ್ತೆ ಸರ್. ಟೇಸ್ಟು ಹಾಗಿರುತ್ತೆ ನೋಡಿ. ನಾನು ಆಯಿಲೇ ಹಾಕಿಲ್ಲ. ಕಲರ್ ನೋಡಿ ಹೇಗಿದೆ ಅಂತ. ನನಗೆ ನಂಬಕ್ಕಾಗ್ತಾ ಇಲ್ಲ, ನಿಜ ನಂಬಕ್ಕಾಗ್ತಾ ಇಲ್ಲ. ಆಯಿಲ್ ಹಾಕ್ತಿರೋ ಮಾಡ್ತಾ ಇದ್ದೀವಾ ಅಂತ ಇದು ನೋಡಿದ್ರೆ ನಿಜ ಹಂಗೆ ಅನಿಸ್ತಾನೆ ಇಲ್ಲ ಗೈಸ್. ಅಷ್ಟು ಚೆನ್ನಾಗಿ ಆಗ್ತಾ ಇದೆ. ಆ್ಯಂಡ್ ಜ್ಯೂಸಿಯಾಗೂ ಕೂಡ ಇದೆ. ನೀವು ಒಳಗಡೆ ಫ್ರೇಮ್ ನೋಡಿ, ಒಳಗಡೆ ಎಷ್ಟು ಜ್ಯೂಸಿಯಾಗಿದೆ ಗೊತ್ತಾ ನೋಡೋದಕ್ಕೆ. ತುಂಬ ಚೆನ್ನಾಗಿ ಆಗ್ತಿದೆ. ಯಪ್ಪ, ನಾವು ಕಿಚನಲ್ಲಿ ನೋಡಿದ್ರೇ ಇಲ್ಲಿ ಸುತ್ತಮುತ್ತ ಇಲ್ಲಿ ಏನು ಆಯಿಲು ಇಲ್ಲ, ನೀರು ಇಲ್ಲ, ಇಟ್ಕೊಂಡೇ ಇಲ್ಲ ನಾವು. ಆ್ಯಂಡ್ ಎಲ್ಲ ಒನ್ ಟೇಕಲ್ಲಿ ಮಾಡ್ತಾ ಇರೋದು. ಪ್ರಾಬ್ಲಿ ಎಡಿಟ್ ಮಾಡ್ಬೇಕಾದ್ರೆ ಕೆಲವೊಂದು ಬೋರಿಂಗ್ ಪಾರ್ಟ್ ಇರೋದನ್ನೆಲ್ಲ ಕಟ್ ಮಾಡ್ತೀನಿ ನಾನು. ಬಟ್ ಆ್ಯಸ್ ಆಫ್ ನೌ ಮ್ಯಾಕ್ಸಿಮಮ್ ರಿಯಲ್ ಆಗಿ ಇಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೋಡಿ ಇವಾಗ ಹೇಗಿದೆ ಅಂತ ಚಿಕನ್ನು. ಆಹಾ ಗೈಸ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಮೇಡಮ್ ನೀವೇ ಮಾಡಿಬಿಡಿ, ನನಗೆ ತಟ್ಟೆಗೆ ಒಂದು ಹಾಕ್ಕೊಟ್ಬಿಟ್ರೆ ಸಾಕು. ಓಕೆ ಸರ್. ಗೈಸ್ ನನ್ನ ಮನೆ ಬಿಟ್ಟು ಬರಬೇಕಾದ್ರೆ ಇವತ್ತು ಚಿಕನ್ ತಿನ್ನಬೇಕು ಅಂತ ಅಂದ್ಕೊಂಡು ಬಂದೆ. ಬಟ್ ಇವತ್ತು ಇಲ್ಲೇ ನಂಗೆ ಒಳ್ಳೆ ಡಯಟ್ ಮಾಡ್ಕೊಡೋ ಥರ ರೆಡಿ ಆಗಿದೆ. ಸೊ ಆಯಿಲ್ ಇಲ್ಲದೆ, ವಾಟರ್ ಇಲ್ಲದೆ, ಆ್ಯಂಡ್ ಇದರಲ್ಲಿ ಕುಕ್ ಮಾಡೋದ್ರಿಂದ ತುಂಬ ನ್ಯೂಟ್ರಿಷನ್ ಒಳಗಡೆನೇ ಹೋಲ್ಡ್ ಆಗುತ್ತೆ, ಜಾಸ್ತಿ ಲಾಸ್ ಆಗಲ್ಲ. ಬಿಕಾಸ್ ಯೂಶ್ವಲಿ ಇವರು ಹೇಳೋ ಪ್ರಕಾರ ಬೇರೆ ಮೆಟಲಲ್ಲಿ ಪೋರ್ಸ್ ಇರುತ್ತೆ ಆ್ಯಂಡ್ ತುಂಬ ಲಾಸ್ ಆಗುತ್ತೆ ಏನೇನು ನ್ಯೂಟ್ರಿಷನ್ ಆಗಲಿ ಅಥವಾ ಕುಕ್ ಆಗಬೇಕಾದ್ರೆ ಆಗಲಿ.
ಬಟ್ ಇದರಲ್ಲಿ ಅದೆಲ್ಲ ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಗೈಸ್, ನೀವು ಯೋಚನೆ ಮಾಡಿದ್ರೆ ಏನೇ ಕುಕ್ ಮಾಡ್ಕೊಂಡು ತಿಂತೀರಾ, ಯಾರೇ ಆಗಲಿ ಡಯಟ್ಗೆ ಅಂತ ಮಾಡ್ಕೊಂಡು ತಿಂತೀರಲ್ವಾ, ಸೊ ಅದಕ್ಕೆ ಆಯಿಲ್ ಹಾಕಿದಾಗ ನೀವು ನಾರ್ಮಲಿ ಏನು ತಿಂತೀರಾ ಅದಕ್ಕಿಂತ ಎಕ್ಸ್ಟ್ರಾ ಆಲ್ಮೋಸ್ಟ್ ಒಂದು 100 to 120 ಕ್ಯಾಲರೀಸ್ ಜಾಸ್ತಿ ಆಗಿಬಿಡುತ್ತೆ, ಬರೀ ಆಯಿಲಿಂದನೇ ಜಾಸ್ತಿ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಮಾಡೋ ಥರ ಇವಾಗ ನಾನು ಎಷ್ಟು ಕ್ಯಾಲರೀಸ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಲ್ಲ, ಕಮ್ಮಿ ಕ್ಯಾಲರೀಸಲ್ಲಿ ವಿತ್ ಹೈ ಪ್ರೋಟೀನ್, ಜಾಸ್ತಿ ಆ ಪ್ರೋಟೀನ್ ಎಲ್ಲ ಲಾಸು ಆಗದಿರಾ, ಓವರ್ ಕುಕ್ ಆಗದಿರಾ, ವಿತೌಟ್ ಆಯಿಲ್ ಫ್ಯಾಟು ಡಯಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಹೆಲ್ದಿ ಆ್ಯಂಡ್ ನೈಸ್. ಕೊಡಿ ಮ್ಯಾಮ್, ನಾನು ಖಂಡಿತ ಟೇಸ್ಟ್ ಮಾಡಬೇಕು. ಗೈಸ್, ಇದು ಕುಕ್ವೇರ್ ನೋಡಿದ್ರೆ ನಂಗೆ ಏನು ಸಿಗುತ್ತೆ ಗೊತ್ತಾ, ಇವಾಗ ನಾರ್ಮಲಿ ಫೋನ್ಗಳಲ್ಲೆಲ್ಲ ಐಫೋನ್ಗೆ ಹೆಂಗೆ ಒಂದು ಲೆವೆಲ್ ಇರುತ್ತೋ, ನನಗೆ ನಿಮ್ಮ AMC ಕುಕ್ವೇರ್ ನೋಡಿದ್ರೆ ಈ ಕುಕ್ವೇರ್ಸಲ್ಲಿ ಐಫೋನ್ ಫೀಲಿಂಗ್ ಬರುತ್ತಿದೆ ಗೈಸ್, ಸೀರಿಯಸ್ಸಾಗೆ. ಸೊ ಟ್ರೈ ಮಾಡೋಣ. ಸೊಕ್ಕ ಕುಕ್ ಆಗಿದೆ ಗೈಸ್, ಎಷ್ಟು ಟೆಂಡರಾಗಿ ಕುಕ್ ಆಗಿದೆ ಗೊತ್ತಾ. ಅದು ಇವಾಗ ನಾನು ನಾರ್ಮಲಿ ಸುಮ್ಮನೆ ಬಾಯ್ಲ್ ಮಾಡಿಬಿಟ್ಟು ತಿಂತೀನಿ ಮನೇಲಿ ಚಿಕನ್ನು. ಸೊ ಹಂಗೆ ಮಾಡಿದ್ರೇ ನಾನೊಂದು 15 minutes 20 minutes ಇಡಲೇಬೇಕು, ಇಲ್ಲಾರ ಗಟ್ಟಿಯಾಗಿರುತ್ತೆ. ಜಾಸ್ತಿ ಇಟ್ಟು ನಮ್ಮಮ್ಮ ಇನ್ನೂ ಸ್ವಲ್ಪ ಕುಚ್ಚು ಅಂದ್ಬಿಟ್ಟು 20 ನಿಮಿಷ ಬಿಡಬೇಕು. ಒಂದು 10 ನಿಮಿಷ ಗೈಸ್ ಮ್ಯಾಕ್ಸಿಮಮ್. ಅದು ಇವು ಇಷ್ಟೆಲ್ಲ ಫ್ಯಾನ್ಸಿಯಾಗಿ ಎಲ್ಲ ಪೆಪ್ಪರ್ ಚಿಕನ್ ಮಾಡಿದ್ರೂ 10 minutes ಅಷ್ಟೇ ತೊಗೊಂಡಿರೋದು. ಟೇಸ್ಟ್ ಸಕ್ಕತ್ತಾಗಿದೆ. ನನಗೊಂದು ಸ್ವಲ್ಪ ವೆಜಿಟೇಬಲ್ಸ್ ನೀವು ಹಾಕ್ಕೊಟ್ಬಿಟ್ರೆ ನನ್ನ ಡಯಟು ಕಂಪ್ಲೀಟ್ ಆಗುತ್ತೆ. ಓಕೆ ಸರ್. ಗೈಸ್, ಎಷ್ಟು ಕಲರ್ಫುಲ್ಲಾಗಿ ಹೆಂಗೆ ಕಾಣಿಸ್ತಿದೆ ನೋಡಿ, ಯಪ್ಪ ಸಕ್ಕತ್ತಾಗಿ ಕುಕ್ ಆಗಿದೆ. ಈ ನಾರ್ಮಲಾಗೆ ಬಾಯ್ಲ್ಡ್ ವೆಜಿಟೇಬಲ್ಸ್ ಎಲ್ಲ ಮತ್ತೆ ನೀವು ಕೇಳಬಹುದು, ಮೇಡಮ್ ಅಂಟ್ಕೊಳತ್ತಾ, ಇದು ಬರ್ನ್ ಆಗಿದೆಯಾ? ಹೌದು, ಈಗ ಜಸ್ಟ್ ಯೂಸ್ ಮಾಡಿರೋದು. ಎನಿ ಅದ ಸ್ಟಿಕ್ಕಿ ಆಗಿದೆಯಾ? ಇಲ್ಲ ಅಲ್ವಾ? ಏನೂ ಇಲ್ಲ. ಮತ್ತು ಹ್ಯಾಂಡಲ್ಸ್ ಎಲ್ಲ ಬಿಸಿ ಆಗಲ್ಲ ಸರ್. ಸಕ್ಕತ್ತಾಗಿದೆ ಗೈಸ್. ಒಟ್ಟಿನಲ್ಲಿ ಇವ್ರದ್ದು ಇನ್ನೊಂದೇನೆಂದರೆ, ಥ್ಯಾಂಕ್ ಯು ಮ್ಯಾಮ್, ಇವ್ರದ್ದು ಇನ್ನೊಂದೇನೆಂದರೆ 30 years ಗ್ಲೋಬಲ್ ವಾರಂಟಿ ಇರುತ್ತಂತೆ ಗೈಸ್. ಸೊ ಇವ್ರದ್ದು ಪ್ರತಿಯೊಂದು ಕುಕ್ವೇರು ಆ್ಯಕ್ಚುಲಿ ಬಿಸಿ ಇಲ್ಲ. ಹೌದು ಸರ್. ಸೊ ಇವ್ರದ್ದು 30 years ಗ್ಲೋಬಲ್ ವಾರಂಟಿ ಇರುತ್ತಂತೆ. ಆ್ಯಂಡ್ ನಾನಿವತ್ತು AMC ಕುಕ್ವೇರ್ ಇವರ ಕಿಚನಿಗೆ ಬಂದು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು ನನಗೆ ಖುಷಿ ಇದೆ. ಹಾಯ್, ನಮ್ಮ ಚಾನಲಿಗೆ ಹಾಯ್, ವೆಲ್ಕಮ್. ಆ್ಯಂಡ್ ನಮ್ಮಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟ ಆಯ್ತಾ? ವೆಜಿಟೇಬಲ್ ಚೆನ್ನಾಗಿತ್ತು, ಬಾತು ಚೆನ್ನಾಗಿದೆ, ಚಿಕನ್ ಅಂತೂ ಸಖತ್ತಾಗಿತ್ತು, ಆರಾಮಾಗಿ ಮಾಡ್ಕೊಂಡು. ಒಟ್ಟಿನಲ್ಲಿ ಬಿಹೈಂಡ್ ದ ಕ್ಯಾಮ್ರಾ ಕೂಡ ಅಪ್ರೂವ್ಡು ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು. ಇವತ್ತು ಹೆಲ್ಪ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಇನ್ನೂ ಬೆಟರ್ ಮಾಡೋದಕ್ಕೆ, ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇದೇ ಸೆಟಪ್ಪಲ್ಲಿ ಗೈಸ್ ನಾವಿವಾಗ ಮಾಡಿದ್ದು. ಜೆನ್ಯೂನ್ ಆಗಿ ಹೇಳಬೇಕಂದ್ರೆ ಪ್ರಾಡಕ್ಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಇಟ್ ಈಸ್ ವೆರಿ ಡಿಫ್ರೆಂಟ್. ಎಷ್ಟೊಂದು ಜನಕ್ಕೆ ಕಾನ್ಸೆಪ್ಟ್ ಕೂಡ ಗೊತ್ತಿರಲ್ಲ ಈ ಥರ ಒಂದು ಇದೆ ಅಂತ. ಎಕ್ಸಾಂಪಲ್ ನನಗೆ ಗೊತ್ತಿರಲಿಲ್ಲ ಇದಕ್ಕಿಂತ ಮುಂಚೆ, ಇವ್ರು ನಾನು ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ. ಬಟ್ ಇವತ್ತು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ನಾನು ಟ್ರೈ ಮಾಡಿರೋದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರು ಮತ್ತು ಲೊಕೇಶನ್ ಟ್ಯಾಗ್ ಮಾಡಿರ್ತೀನಿ. ಸೊ ಯಾರಿಗಾದ್ರೂ ಆರ್ಡರ್ ಮಾಡಬೇಕಿದ್ರೆ, ಆ್ಯಂಡ್ ಆಲ್ಸೋ ಸ್ಕ್ರೀನ್ ಮೇಲೂ ಕಾಣಿಸ್ತಾ ಇದೆ, ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ ಕೂಡ ಲಿಂಕ್ ಮಾಡಿರ್ತೀನಿ ಇನ್ ಕೇಸ್ ಆರ್ಡರ್ ಮಾಡಬೇಕು, ಅಥವಾ ನೀವೇ ಇನ್ ಪರ್ಸನ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅದಾದಮೇಲೆ ಪರ್ಚೇಸ್ ಮಾಡಬೇಕು ಅಂದರೆ ಅದು ಕೂಡ ಆಪ್ಷನ್ ಇದೆ, ಅದು ಮಾಡ್ಬೋದು. ಇವಾಗ ನಾವು ಒಂದು ಸ್ವಲ್ಪ ಹೊತ್ತು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಎಷ್ಟೊಂದು ದಿವಸನೋ ಅಥವಾ ಫಸ್ಟ್ ಟೈಮೋ ಗೊತ್ತಿಲ್ಲ, ನಮ್ಮಮ್ಮನ MG ರೋಡಿಗೆ ಕರ್ಕೊಂಬಂದಿದ್ದೀನಿ. ನಾನು MG ರೋಡಿಗೆ ಬಂದು ಒಂದು 15 ವರ್ಷ ಆಗಿತ್ತು ಕಾರ್ತಿ. ಏನಕ್ಕೆ ಬಂದಿದ್ದೀನಿ ಫಸ್ಟ್ ಆಫ್ ಆಲ್? ದೊಂಬ್ಳೂರಿಗೆ ಒಂದು ಟೆಂಪಲ್ಗೆ ಹೋಗ್ತಿದ್ವಿ, ಆವಾಗ ಬಂದಿದ್ದು. ಅವಾಗ ಮೆಟ್ರೋ ಏನೂ ಆಗಿರ್ಲಿಲ್ಲ ಇನ್ನು. ನೋಡಿ ಇವಾಗ MG ರೋಡ್ ನೋಡಿ ಹೆಂಗಿದೆ. ಬೆಂಗಳೂರಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟ್ರೀಟ್ಸು. ಎಲ್ಲ ದೊಡ್ಡ ದೊಡ್ಡ ಬ್ರ್ಯಾಂಡು ಅದು ಇದು ಎಲ್ಲ ಇಲ್ಲಿ ಇದೆ. ಎಷ್ಟೊಂದು ಜನ ಕಪಲ್ಸ್ ಬರ್ತಾರೆ ಗೊತ್ತಾ? ಇದೇನಾ ಇದು? ರೈಟ್ ತಗೊಂಡ್ರೆ ಚರ್ಚ್ ಸ್ಟ್ರೀಟ್ ಅಮ್ಮ. ಹೋಗೋಣ ಚರ್ಚ್ ಸ್ಟ್ರೀಟ್ಗೆ. ಬೇಡಪ್ಪ, ಹೋಗೋಣ ಬೇಗ. ಅಲ್ಲಿ ಹೋಗಿ ಏನಾದ್ರು ತಿನ್ನೋಣ. ಬೇಡ, ಅಲ್ಲೊಂದು ಒಳ್ಳೆ ಐಸ್ ಕ್ರೀಮ್ ಶಾಪ್ ಎಲ್ಲ ಬೇಕಾದ್ರೆ ನನ್ಗೊಂದು ಡ್ರೆಸ್ ಕೊಡ್ಸು, ಬೇಕಾದ್ ತಗೊಂತೀನಿ. ತಗೊಂತೀಯಾ? ನಂದಿ ಹಿಲ್ಸ್ಗೆ ಹೋಗ್ಬೇಕಾ? ವಾವ್, ನಂದಿ ಹಿಲ್ಸ್ಗೆ ಹೋಗಕ್ಕೆ ಎಲ್ಲಿ ಬೇಕು ಹೇಳಿ, ಹೋಗ್ಲಿ ಬಟ್ಟೆ ಕೊಡಿಸ್ತೀನಿ. ಬೇಡಪ್ಪ, ಸುಮ್ಮನೆ ಹೇಳಿದ್ದು. ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು. ನಿಜ ಬೇಡ. ನೋಡು, ಇದೇ ಚರ್ಚ್ ಸ್ಟ್ರೀಟು. ಇಲ್ಲೇ ಈ ರೀಲ್ಸ್ ಎಲ್ಲ ಮಾಡೋರು, ಆಮೇಲೆ ಈ ಕಪಲ್ಸ್ ಎಲ್ಲ ಬರ್ತಾರಲ್ಲ, ನೋಡಿ ಇಲ್ಲೇ ಬರೋದು. ಈ ರಕ್ಷಿತಾ ಇಲ್ಲೆಲ್ಲ ಏನೋ ತಿಂದಿದ್ಲು ಕಣ, ಚರ್ಚ್ ಸ್ಟ್ರೀಟಿಗೆ ಬಂದು. ಇದೆ ಇಲ್ಲೇ ಇರುತ್ತೆ. ಯಾವ್ದೋ ಒಂದಕ್ಕೆ ಬಂದಿದ್ದು ನೋಡಿ ಇಲ್ಲಿ ಫಾರಿನರ್ಸು ಎಷ್ಟೊಂದು ಜನ ಇರ್ತಾರಮ್ಮ. ಇವೆಲ್ಲ ನೀನ್ ನೋಡಿವಲ್ಲ, ನೀನ್ ಮನೇಲಿ ಇರ್ತೀಯ. ಇಲ್ಲೇನೋ ತಗೊಂಡಿದ್ಲು. ಜನ ನೋಡಿ ಎಷ್ಟು ಜನ ಇರ್ತಾರೆ. ಕರ್ತಿ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಒಂದು ರೌಂಡ್ ವಾಕ್ ಮಾಡ್ಕೊಂಡು
ಇಲ್ಲೇನು ಗೊತ್ತಮ್ಮ, ಈ ಹುಡುಗಿರೆಲ್ಲ ನೀಟಾಗಿ ಚೆನ್ನಾಗೆಲ್ಲ ಡ್ರೆಸ್ ಹಾಕೊಂಬಂದ್ರೆ ಇದು ರೀಲ್ಸ್ ಮಾಡಕ್ಕೆ ಈ ಫೋಟೋಗ್ರಾಫರ್ಸ್ ಎಲ್ಲ ಇರ್ತಾರಲ್ಲ, ಹೋಗ್ಬಿಟ್ಟು ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ, ನೋಡಿದ್ಯಾ ರೀಲ್ ಅಲ್ಲ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ, ಅವ್ರದೇನೋ ಅವ್ರ ಜೊತೆ ಒಂದ್ 5 ನಿಮಿಷ ಮಾತಾಡಿ ಅಂತವ್ರು ಓಡಾಡ್ತಿದ್ರೆ ಹಿಂಗ್ ಸಿಗ್ತಾರೆ ಒಂದಿಬ್ರು ಮೂವರು ಈ ತರ. ಬಟ್ ಎಸ್, ಇದೇ ಚರ್ಚ್ ಸ್ಟ್ರೀಟ್ ಗೈಸ್. ಇವಾಗ ಏನ್ ಮಾಡೋದು ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಏನಾದ್ರು ತಗೊಬೇಕು ಅನ್ಸಿದ್ರೆ ಹೋಗಿ ಕೊಡ್ಸೋಣ, ಇಲ್ಲ ಅಂದ್ರೆ ಹೇಳು ಮತ್ತೆ ಆಮೇಲೆ ಕಂಪ್ಲೇಂಟ್ ಮಾಡಬೇಡ, ನೀನು ನಂಗೇನು ಕೊಡ್ಸಲ್ಲ ಅಂತ. ನೀನು ಇವಾಗ ಕೇಳಿದ್ರೆ ಕೊಡಿಸ್ತೀನಿ, ಇಲ್ಲಾಂದ್ರೆ ಕೊಡ್ಸಲ್ಲ. ಒಂದು ಡ್ರೆಸ್ ಕೊಡ್ಸು, ಚೆನ್ನಾಗಿರೋ ಅಂಗಡಿ ಸಿಕ್ಕಿ, ಕಾಸ್ಟ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ಎಲ್ಲಿ ಸಿಗುತ್ತೆ ಏನೋ ನಂಗೆ ಏನು ಐಡಿಯಾ ಇಲ್ಲ. ಏನೋ ಡ್ರೆಸ್ ಅಂಗಡಿ ಒಂದು ಕಾಣ್ತಾ ಇಲ್ಲ. ನೋಡೋಣ, ಇಲ್ಲಿ ಅಟ್ಲೀಸ್ಟ್ ಏನಾದ್ರು ತಿನ್ನೋಣ ಇಫ್ ಪಾಸಿಬಲ್. ಏನಾದರೂ ಡ್ರೆಸ್ ತೊಗೊಳಕ್ಕಾಗಿಲ್ಲ ಅಂದ್ರೂ ಇಲ್ಲಿ ತಿನ್ನೋದೇ ಜಾಸ್ತಿ. ಡ್ರೆಸ್ಸಿಗೆಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಥವಾ ಇಲ್ಲಿ ಸಿಕ್ಕಿಲ್ಲ ಅಂದರೆ ಲೆಟ್ಸ್ ಸಿ. ಗೈಸ್ ಇವಾಗ ಆಲ್ಮೋಸ್ಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಇದ್ದೀನಿ. ಬಟ್ ಇನ್ನೂ ಒಂಚೂರು ರೆಕಾರ್ಡ್ ಮಾಡೋಣ ಅಂದರೆ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಎಕ್ಸಾಕ್ಟ್ 4% ಇದೆ ಗೈಸ್. ಇನ್ನೂ ಮನೆಗೆ ಹೋಗಿ ಆನ್ ದ ವೇ ಹೋಗ್ತಾ ಏನಾದ್ರು ಐಸ್ ಕ್ರೀಮ್ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅನ್ಕೊತಿದ್ದೆ. ನನ್ನ ಫೋನ್ ಪಕ್ಕಾ ಸ್ವಿಚ್ ಆಫ್ ಆಗಿರುತ್ತೆ. ಹಂಗೇನಾರು ಆಗಿದ್ರೆ ನಮ್ಮಮ್ಮ ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ ಅಷ್ಟೇ. ನೋಡೋಣ. ಆಫ್ ಆಗಿದೆ, ಅದಕ್ಕೆ ವ್ಲಾಗ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಇವಾಗ ಐಸ್ ಕ್ರೀಮ್ ತಿನ್ನೋಕೆ ಕರ್ಕೊಂಬಂದೆ ನಮ್ಮಮ್ಮನ. ಗೈಸ್ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ಯಾವ ಫ್ಲೇವರ್ ತಿಂತಾ ಇರ್ಬೋದು ಗೆಸ್ ಮಾಡಿ. ಸೊ ಇದರಲ್ಲಿ 3 ಫ್ಲೇವರ್ ಮಿಕ್ಸ್ ಮಾಡ್ಬೋದು ಮಿಲಾನೋನಲ್ಲಿ. ಸೊ ಯಾವ ಫ್ಲೇವರ್ ತಿಂತಾ ಇರ್ಬೋದು? ವಿಸ್ಕಿ ಕ್ರೀಮು. ಅದು ಅವರೇ ಬಾಯಿ ಬಿಟ್ಟು ಕೇಳಿ ತೊಗೊಂಡಿರೋದು. ಅದರಲ್ಲಿ ಆ್ಯಕ್ಚುಲಿ ಆಲ್ಕೋಹಾಲ್ ಇದೆ. ಇಲ್ಲ, ನಿಜವಾಗ್ಲೂ ಆಲ್ಕೋಹಾಲ್ ಇದೆ ಅದರಲ್ಲಿ. ಆ್ಯಕ್ಚುಲ್ ವಿಸ್ಕಿ ಇರುತ್ತೆ ಐಸ್ ಕ್ರೀಮಲ್ಲಿ. ನಿಜವಾದ ವಿಸ್ಕಿ. ನೀನು ಸುಮ್ಮನೆ ಹೆಸರು ಅಂದ್ಕೊಂಡ? ಸುಮ್ಮನೆ ಹೆಸರಲ್ಲ, ಆ್ಯಕ್ಚುಲ್ ವಿಸ್ಕಿನೇ. ನಾನು ಯಾಕೆ ತಿನ್ನಲಿ? ನನ್ನ ಹಾಳು ಮಾಡಬೇಡ ನೀನು ಅಮ್ಮ ಆಗಿ. ನೀನು ತಿನ್ನು. ಗೈಸ್ ನಾನು ನಟೆಲ್ಲ ತೊಗೊಂಡಿದ್ದೆ. ನಾನು ನಟೆಲ್ಲ ಐಸ್ ಕ್ರೀಮ್ ಒಂದು ತೊಗೊಂಡು ಆ್ಯಂಡ್ ಅದ್ರ ಜೊತೆ ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ತೊಗೊಂಡಿದ್ದೀನಿ. ನಮ್ಮಮ್ಮ ವಿಸ್ಕಿ ತೊಗೊಂಡು ಕೂತವ್ರೆ ಮಠ ಮಧ್ಯಾಹ್ನ. ನೋಡ್ರಿ ಹಿಂಗಾಗಿರೋದು. ನನ್ನ ಫೋನಲ್ಲಿ ಮಾಡೋಣ ಅಂದರೆ ಬ್ಯಾಟ್ರಿ ಖಾಲಿ ಆಗೋಯಿತು. ಅದಕ್ಕೆ ಇವಾಗ ಇಲ್ಲಿ ಒಂಚೂರು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗೋಣ. ವಿಡಿಯೋ ಕ್ವಾಲಿಟಿ ಏನು ಚೆನ್ನಾಗಿರೋಲ್ಲ, ಬಟ್ ಅದೇ ಏನೂ ಇಲ್ಲದೇ ಇರೋದಕ್ಕಿಂತ ಒಂಚೂರು ಕಮ್ಮಿ ಕ್ವಾಲಿಟಿಯಲ್ಲಿ ವಿಡಿಯೋ ಮಾಡಿದ್ರೆ ಬೆಟರ್ ಅಂತ ಅನ್ನಿಸ್ತು. ಅದಕ್ಕೆ ಮಾಡ್ತಾಯಿದ್ದೀನಿ. ಕೇಳಿಸ್ತಾ ಇದೆಯೋ ಅದು ಗೊತ್ತಿಲ್ಲ, ಬಟ್ ಎಸ್ ಇವಾಗ ಲೆಟ್ ಅಸ್ ಎಂಜಾಯ್ ಅವರ್ ಡೇ. ಸೊ ಇವತ್ತು ಅಮ್ಮನ್ನ ಮಿಲಾನೋಗೆ ಕರ್ಕೊಂಡೋಗಿದೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಯಾವ ಫ್ಲೇವರ್ ತೊಗೊಂಡಿರ್ಬೋದು ಅಮ್ಮ ಗೆಸ್ ಮಾಡೋದು? ಚಾಕ್ಲೇಟಾ? 3 ಗೆಸ್ ಕೊಡ್ತೀನಿ. 3 ಗೆಸ್ಸಲ್ಲಿ ಒಂದು ಮಾಡಬೇಕು. ಚಾಕ್ಲೇಟ್ ಅಲ್ಲ, ಇನ್ನೊಂದೆರಡು. ವೆನಿಲಾ, ಸ್ಟ್ರಾಬೆರಿ ಅದಲ್ಲ. ಬ್ರೋ ಬೈಲಿ ಅಮ್ಮ. ಏ ಮಾಮಿ ಬೈಲಿ. ಪಿಸ್ತಾ ಡ್ರೈ ಫ್ರೂಟ್ ತರನಾ? ಅಲ್ಲಿ ವಿಸ್ಕಿ ಅಂತ ಇತ್ತು ರುತಿ. ನಾನೇನೋ ವಿಸ್ಕಿ ಅಂದ್ರೆ ಏನೋ ವಿಸ್ಕ್ ತರ ಏನೋ ಅಷ್ಟು ನೀನು ಇದು ನಿಜವಾಗೂ ಹಂಗೆ ಇದೆಲ್ಲ ಏನೋ ನಂಗೆ ಹಿಂಗ ಅದೇ ಒಂಥರ ಏನೋ ಮಾಡಿರ್ಬೋದು. ಅದೇ ಬೇರೆ ಮೆಥಡಾಗ ಬ್ರೋ ವಿಸ್ಕಿ ತಗೊಂಡದೆ ಬ್ರೋ. ನೀಟಾಗಿ ಓದಿ. ತರ ಆ ಸ್ಮೆಲ್ಲು ಹಂಗೆ ಇತ್ತು. ಕರ್ತಿ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ತಿನ್ಬಿಟ್ಟು ಬಂದಿ. ಇನ್ನೇನ್ ಮಾಡೋದು ಅಂತ. ನಾನು ಏನೋ ತಲೆಗಿಲೆ ಸುತ್ತದ ಏನೂ ಆಗಿಲ್ಲ. ನಾನು ಅದಕ್ಕೆ ನಿನಗೆ ತಿನ್ನೋ ಅಂದಿದ್ದು. ನನಗೆ ತಿನ್ನೋ ಅಂತ ಹಿಡ್ಕೊತದ. ವಿಸ್ಕಿ ಇದೆ. ನನಗೆ ಗೊತ್ತದ ವಿಸ್ಕಿ ಫ್ಲೇವರ್. ವಿಸ್ಕಿ ಅಂತ ಇನ್ನೇನು ನಾರ್ಮಲ್ ಆಗಿ ಬರ್ದಿರ್ತಾರೆ. ನಾನೇನೋ ಒಂಥರ ವಿಸ್ಕ್ ಅಂದ್ರೆ ಹಿಂಗೆ ಹತ್ತಿರ್ಬೇಕು. ಅದೇನೋ ಮೆಥಡ್. ಗೈಸ್ ಮಕ್ಕಳು ಪೇರೆಂಟ್ಸ್ನ ಈ ಥರ ಬುದ್ಧಿ ಮಾಡೋದು ನೋಡಿದೀವಿ. ಪೇರೆಂಟ್ಸ್ನು ಮಕ್ಕಳನ್ನ ಬುದ್ಧಿ ಮಾಡ್ತಾರೆ ಅಂತ ನಾನು ಇವತ್ತೇ ನೋಡಿದ್ದು. ಅಷ್ಟು ಇನ್ನೋಸೆಂಟ್ ಅಲ್ಲ ಅಮ್ಮ ನೀನು. ಅಯ್ಯೋ ಸರಿ ಬಿಡಪ್ಪ, ಹೋಗ್ಲಿ. ವಿಸ್ಕಿ ತಗೊಂಡಿರೋದು ಇವತ್ತಮ್ಮ. ನೋಡು, ನಾನು ಚಾಕ್ಲೇಟು ನಟ್ಟೆಲ್ಲ ತಗೊಂಡಿದ್ದೀನಿ. ಸರಿ ಓಕೆ ಬಾಯ್. ನಾನು ಒಂದು ರೌಂಡ್ ಅರ್ಜುನ್ನ ಮೀಟ್ ಮಾಡ್ಕೊಂಬರ್ತೀನಿ. ಗೈಸ್ ಅರ್ಜುನ್ ಮನೆ ಹತ್ರ ಬಂದಿದ್ದಾನೆ. ಹೋಗಿ ಒಂದು 5 ನಿಮಿಷ ಮೀಟ್ ಮಾಡ್ಕೊಂಬರೋಣ ಬನ್ನಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಇವಾಗ ಜಿಮ್ಮಿಗೆ ಬಂದೆ. ಒಂಚೂರು ಹೆಂಗೋ ಟೈಮ್ ಮಾಡಿಕೊಂಡೆ. ಇವಾಗ ಟೈಮ್ ನೋಡಿ 8:42. ಸೊ ಇವಾಗ ಒಂದು 9:30 ತನಕ ವರ್ಕೌಟ್ ಮಾಡ್ತೀನಿ. 9:30ಗೆ ಮುಗಿಸ್ತೀನಿ. 9:30 ಅಷ್ಟೊತ್ತಾಗುತ್ತೆ. ಬಿಕಾಸ್ ಇವತ್ತು ನನಗೆ ಚೆಸ್ಟ್ ಮತ್ತು ಟ್ರೈಸೆಪ್ಸ್ ಇದೆ ವರ್ಕೌಟು. ಜಸ್ಟ್ ಇವಾಗ ಶೂ ಎಲ್ಲ ಹಾಕ್ಕೊಂಡು ರೆಡಿ ಆದೆ. ಒಂದು 2 ಮಿನಿಟ್ಸು ಸುಧಾರಿಸ್ಕೊತೀನಿ.
ಯಾಕಂದರೆ ಈ ನಡುವೆ ಜಿಮ್ಮಿಗೆ ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ಮೇಲ್ಗಡೆ ಬರೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಗೈಸ್. ಮುಂಚೆ ಸ್ಟೆಪ್ಸಲ್ಲಿ ಬಂದುಬಿಡ್ತಿದೆ, ಇವಾಗ 3 ಫ್ಲೋರ್ಸ್ ಸ್ಟೆಪ್ಸ್ ಹತ್ಕೊಂಡ್ಬಂದ್ಬಿಡ್ತೀನಿ. ಬಂದಿದ ತಕ್ಷಣ ಒಂದು ರೌಂಡ್ ಕುತ್ಕೊತೀನಿ. ಸೊ ಇವಾಗ ಬನ್ನಿ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಗೈಸ್. ಜಿಮ್ ಎಲ್ಲ ಮುಗೀತು, ಇಲ್ಲಿಗೆ ನನ್ನ ಡೇ ಮುಗಿಸ್ತಾ ಇದ್ದೀನಿ ಗೈಸ್. ಸೊ ನನ್ನ ಡೇ ಇವತ್ತು ಹೀಗಿತ್ತು, ಚೆನ್ನಾಗಿತ್ತು ಒಂಥರ. ಫುಲ್ ಡೇ ಆಲ್ಮೋಸ್ಟ್ ಅಮ್ಮನ ಜೊತೆನೇ ಆಚೆ ಇದ್ದೆ ಆ್ಯಂಡ್ ಮನೆಗೆ ಬರೋಕ್ಕೇ ಸಾಯಂಕಾಲ ಆಗಿತ್ತು. ಚೆನ್ನಾಗಿತ್ತು, ಖುಷಿ ಆಯಿತು. ನಾಳೆ ನಾನು ಕೂರ್ಗ್ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ಕೆಲಸದ ಮೇಲೆ. ಸೊ ನಾಳೆ ಕೂರ್ಗ್ದು ಇಡೀ ವ್ಲಾಗು ಕವರ್ ಮಾಡಿ ತೋರಿಸ್ತೀನಿ, ಹಿಂಗಿರುತ್ತೆ ನಾವೇನೇನು ಮಾಡ್ತೀವಿ. ನೋ ಐಡಿಯಾ, ಬಟ್ ಅದೇ ಆದಷ್ಟು ವರ್ಕೇ ಇರುತ್ತೆ. ಅದರಲ್ಲಿ ಆ ಗ್ಯಾಪಲ್ಲಿ ನಾನು ಹೆಂಗೆ ವ್ಲಾಗ್ ಮಾಡ್ಕೊಬೋದು ನಾನು ಸ್ವಲ್ಪ ಯೋಚನೆ ಮಾಡಬೇಕು. ಎನಿವೆ ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರು ಈ ವ್ಲಾಗ್ ನೋಡಿದ್ದೀರಾ. ಆ್ಯಂಡ್ ನಾನು ಅವಾಗಲೇ ಆ ಕುಕ್ವೇರ್ ಬಗ್ಗೆ ಹೇಳಿದ್ನಲ್ಲ, ಸೊ ಖಂಡಿತ AMC ಕುಕ್ವೇರ್ನ ಚೆಕ್ ಮಾಡಿ. ಅಂದರೆ ಪ್ರಮೋಷನ್ ಥರ ನಾನು ಹೇಳ್ತಾ ಇಲ್ಲ, ನೀವು ನೋಡಿರ್ಬೋದು. ನೋಡಿದ್ರೆ ಎಷ್ಟೊಂದು ಜನ ಅನ್ಕೊತೀರ ಪ್ರಮೋಷನ್ ಮಾಡ್ತಾ ಇದ್ದಾನೆ ಅದು ಇದು ಅಂತೆಲ್ಲ, ಬಟ್ ಅದನ್ನು ಬಿಟ್ಟು ಜೆನ್ಯೂನಾಗಿ ಚೆನ್ನಾಗಿದೆ. ಸೊ ನಾನು ನಂಬರ್ ಕೊಟ್ಟಿದ್ದೀನಲ್ಲ ಡಿಸ್ಕ್ರಿಪ್ಷನಲ್ಲಿ, ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನೀವು ಫೈಂಡ್ ಔಟ್ ಮಾಡಿ. ನೀವೇ ಅಲ್ಲಿ ಹೋಗಿ ಇನ್ ಪರ್ಸನ್ ಹೋಗಿ ಹೆಂಗಿದೆ ಅಂತ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಆಮೇಲೆ ಪರ್ಚೇಸ್ ಮಾಡೋ ಆಪ್ಷನ್ ಕೂಡ ಅವ್ರ ಹತ್ರ ಇದೆ. ಜೆನ್ಯೂನಾಗಿ ಚೆನ್ನಾಗಿದೆ, ಯಾಕಂದರೆ ನಾವು ತೊಗೊಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಸ್, ಇದನ್ನು ಹೇಳ್ತಾ ನನ್ನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹೆವಿ ಸುಸ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಟುಮಾರೋ. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.